Greetings of the day, my dear students, and welcome back to your English Academy YouTube channel. Okay, dear students, in this video class, we will see first language 8th standard, proofs 8. Which one is that? The woman on platform number 8. ಒಬ್ಬ ಮಹಿಳೆ ಈ ಪ್ಲ್ಯಾಟ್ಫಾರ್ಮು ಯಾವ ಪ್ಲ್ಯಾಟ್ಫಾರ್ಮ್ ಅಪ್ಪ ಅಂದ್ರೆ ಈ ರೈಲ್ವೆ ಸ್ಟೇಷನ್ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ 8ರಲ್ಲಿ ಇರ್ತಕ್ಕಂಥ ಒಬ್ಬ ಮಹಿಳೆ ಏನು ಮಾಡ್ತಾಳಪ್ಪ ಅಂದರೆ ಈ ಒಂದು ಸ್ಟೋರಿಯಲ್ಲಿ ಒಂದು ಅಪರಿಚಿತ ಹುಡುಗ, ಒಂದು ಚಿಕ್ಕ ಶಾಲೆ ಹುಡುಗ ನನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಒಂದು ಬಾಂಡ್ ಬಂಧನ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ಈ ಒಂದು ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋಣ. Okay, here is a pre-reading task. It doesn't need to us. Okay, you can read well and any doubts you have that you can ask. Okay, here second point is here. The woman on platform number 8 is a story of a boy who had an encounter with a woman on platform number 8. ಈ ವುಮೆನ್ ಆನ್ ಪ್ಲಾಟ್ಫಾರ್ಮ್ ನಂಬರ್ 8 ಅಂತಕ್ಕಂಥ ಈ ಒಂದು ಕಥೆ ಯಾರ ಕಥೆ ಇದೆಪ್ಪ ಅಂದ್ರೆ ಒಬ್ಬ ಹುಡುಗ, ಆ ಹುಡುಗನ ಹೆಸರು ಏನಪ್ಪ ಅಂತಂದ್ರೆ ಅರುಣ್ ಅಂತೇಳಿ. ಅರುಣ್ ಏನು ಮಾಡ್ತಾನಪ್ಪ ಅಂದ್ರೆ ಎನ್ಕೌಂಟರ್ ಮೀನ್ಸ್ ಭೇಟಿ ಆಗೋದು. ಯಾರಿಗೆ ಭೇಟಿ ಆಗ್ತಾನೆ? ಈ ಒಂದು ಮಹಿಳೆಗೆ, ವುಮೆನ್ಗೆ ಭೇಟಿ ಆಗ್ತಾನೆ. ಆ ವುಮೆನ್ ಎಲ್ಲಿರ್ತಾಳೆ? ಪ್ಲಾಟ್ಫಾರ್ಮ್ ನಂಬರ್ 8ಅಲ್ಲಿ ಇರ್ತಾಳೆ. ಆ್ಯಸ್ ಯು ರೀಡ್ ದ ಸ್ಟೋರಿ, ಮೇಕ್ ಎ ನೋಟ್ ಆಫ್ ದ ಪೀಪಲ್ ಹಿ ಕಮ್ಸ್ ಅಕ್ರಾಸ್ ಆ್ಯಂಡ್ ಹಿಸ್ ಫೀಲಿಂಗ್ಸ್ ಫಾರ್ ದ್ಯಾಮ್. ಅವನ ಒಂದು ಭಾವನೆಗಳು ಯಾವ ರೀತಿ ಆ ಒಂದು ಮಹಿಳೆಯೊಂದಿಗೆ ಅಟ್ಯಾಚ್ಮೆಂಟ್ನ, ಒಂದು ಹೊಂದಾಣಿಕೆ, ಒಂದು ಹೊಸ ಬಂಧ ಬೆಳೆಯುತ್ತೆ ಅನ್ನೋದನ್ನು ಈ ಒಂದು ಕಥೆಯಲ್ಲಿ ನಾವು ನೋಡೋಣ. ಓಕೆ, ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಪ್ಯಾರಾಗ್ರಾಫ್. ಏನಿದೆ, ಯಾವ ರೀತಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನು ನೋಡೋಣ. ಇಟ್ ವಾಸ್ ಮೈ ಸೆಕೆಂಡ್ ಇಯರ್ ಆ್ಯಟ್ ಬೋರ್ಡಿಂಗ್ ಸ್ಕೂಲ್. ನಾನು ಎಲ್ಲಿದ್ದೆಪ್ಪ ಅಂದ್ರೆ ಒಂದು ಬೋರ್ಡಿಂಗ್ ಸ್ಕೂಲ್. ಬೋರ್ಡಿಂಗ್ ಸ್ಕೂಲ್ ಅಂದರೆ ಏನಪ್ಪ ಅಂದ್ರೆ ಹಾಸ್ಟೆಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಈ ಒಂದು ಹಾಸ್ಟೆಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದಪ್ಪ ಅಂದರೆ ಈ ಹುಡುಗ ಅರುಣು 2ನೇ ವರ್ಷದ ಅವನ ಒಂದು ಹಾಸ್ಟೆಲ್ ಲೈಫ್ ಬಗ್ಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ಐ ವಾಸ್ ಸಿಟ್ಟಿಂಗ್ ಆನ್ ಪ್ಲ್ಯಾಟ್ಫಾರ್ಮ್ ನಂಬರ್ 8. ನಾನು ಎಲ್ಲಿ ಕುಂತಿದ್ದೆ? ಪ್ಲ್ಯಾಟ್ಫಾರ್ಮ್ ನಂಬರ್ 8ಅಲ್ಲಿ ನಾನು ಕುಂತಿದ್ದೆ. ಈ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಎಲ್ಲಿತ್ತಪ್ಪ ಅಂದ್ರೆ ಅಂಬ್ಲಾ ಸ್ಟೇಷನಲ್ಲಿ ನಾನು ಕೂತಿದ್ದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 8ಅಲ್ಲಿ ಅಂತ ಹೇಳ್ತಾ ಇದ್ದಾನೆ. ಎದಕ್ಕೆ ಕೂತಿದ್ದೆ? ವೇಟಿಂಗ್ ಫಾರ್ ದ ನಾರ್ತ್ ಬೌಂಡ್ ಟ್ರೈನ್. ಉತ್ತರಾಭಿಮುಖವಾಗಿ ನಾರ್ತ್ ಬೌಂಡ್ ಡೈರೆಕ್ಷನಿಂದ ಬರ್ತಕ್ಕಂಥ ಒಂದು ರೈಲ್ವೆ ಅಥವಾ ಟ್ರೈನ್ಗೋಸ್ಕರ ನಾನು ಕಾಯ್ತಾ ಕುಳಿತಿದ್ದೆ ಅಂತ ಹೇಳ್ತಾನೆ. ಯಾರು? ಅರುಣ್. ಐ ಥಿಂಕ್ ಐ ವಾಸ್ ಅಬೌಟ್ 12 ಎಟ್ ದ ಟೈಮ್. ನನಗೆ ಆ ಒಂದು ಟೈಮಲ್ಲಿ ನನಗೆ ಎಷ್ಟು ವರ್ಷ ಆಗಿತ್ತಪ್ಪ ಅಂದ್ರೆ 12 ವರ್ಷದವನು ನಾನಾಗಿದ್ದೆ. ಈ ಒಂದು ಕಥೆಯನ್ನು ಬರ್ತಕ್ಕಂಥ ಆಥರು ತಮ್ಮ ಹಳೆಯ ನೆನಪುಗಳನ್ನು, ಅನ್ಫಾರ್ಗೆಟಬಲ್ ಮೆಮರಿಯನ್ನು ಇನ್ನೊಮ್ಮೆ ಇಲ್ಲಿ ನಮ್ಮ ಮುಂದೆ ಸಾಬೀತುಪಡಿಸ್ತಾ ಇದ್ದಾರೆ. ಮೈ ಪೇರೆಂಟ್ಸ್ ಕನ್ಸಿಡರ್ ಮಿ ಓಲ್ಡ್ ಎನಫ್ ಟು ಟ್ರಾವೆಲ್ ಅಲೋನ್ ಆ್ಯಂಡ್ ಐ ಹ್ಯಾಡ್ ಅರೈವ್ಡ್ ಬೈ ಬಸ್ ಆಟ್ ಅಂಬ್ಲಾ ಇನ್ ದ ಈವ್ನಿಂಗ್. ಅವನ ಪೇರೆಂಟ್ಸು, ಯಾರ ಪೇರೆಂಟ್ಸು? ಅರುಣ್ ಪೇರೆಂಟ್ಸು ಕನ್ಸಿಡರ್ಡ್ ಮೀ ಓಲ್ಡ್ ಎನಫ್ ಟು ಟ್ರಾವೆಲ್ ಅಲೋನ್. ನೀನೇನು ಮಾಡಬೇಕಪ್ಪ ಅಂತಂದ್ರೆ ಒಬ್ಬವನೇ ಈ ಜರ್ನಿಯನ್ನು, ಒಂದು ಪ್ರಯಾಣವನ್ನು ಮಾಡಲೇಬೇಕು, ನೀನು ಸ್ಕೂಲಿಗೆ ನೀನೇ ಹೋಗಬೇಕು, ಬರಬೇಕು, ಹಾಸ್ಟೆಲಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕಲಿಸ್ಕೊಟ್ಟಿದ್ರು. ಹಾಗಾಗಿ ನಾನು ಏನು ಮಾಡಿದೆ? ಐ ಹ್ಯಾಡ್ ಅರೈವ್ಡ್ ಬೈ ಬಸ್ ಆ್ಯಟ್ ಅಂಬ್ಲಾ ಅರ್ಲಿ ಇನ್ ದ ಈವ್ನಿಂಗ್. ನಾನು ಸಾಯಂಕಾಲ ಬೇಗನೆ ಈ ಅಂಬ್ಲಾ ಸ್ಟೇಷನ್ಗೆ ನಾನು ಬಂದೆ. ಯಾವುದ್ರ ಮೂಲಕ ಬಂದೆ? ಬಸ್ ಮೂಲಕ ಬಂದೆ. ನೌ ದೇರ್ ವಾಸ್ ಎ ವೇಟ್ ಟಿಲ್ ಮಿಡ್ ನೈಟ್ ಬಿಫೋರ್ ಮೈ ಟ್ರೈನ್ ಅರೈವ್ಡ್. ಆ ಒಂದು ಟ್ರೈನ್ ಯಾವಾಗ ಬರುತ್ತೆ? ಇನ್ನೂ ಕೂಡ ಮಧ್ಯರಾತ್ರಿ ಅಂದ್ರೆ 12 ಗಂಟೆಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು? ಕಾಯಲೇಬೇಕು. ಮೋಸ್ಟ್ ಆಫ್ ದ ಟೈಮ್ ಐ ಹ್ಯಾಡ್ ಬೀನ್ ಫೇಸಿಂಗ್ ಅಪ್ ಆ್ಯಂಡ್ ಡೌನ್. ನಾನೇನು ಮಾಡಿದೆ? ಮಧ್ಯರಾತ್ರಿಯವರೆಗೂ ಟ್ರೈನ್ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಮೇಲೆ ಹೋಗೋದು, ಕೆಳಗೆ ಹೋಗೋದು, ವಾಕಿಂಗ್, ಫೇಸಿಂಗ್ ಮೀನ್ಸ್ ವಾಕಿಂಗ್ ಸ್ಲೋಲಿ, ಸಾವಕಾಶವಾಗಿ ನಡೀತಾ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಮೇಲೆ ಹೋಗೋದು, ಕೆಳಗೆ ಬರೋದು ನಾನು ಮಾಡ್ತಾಯಿದ್ದೆ. ಎಲ್ಲಿ? ಪ್ಲ್ಯಾಟ್ಫಾರ್ಮಲ್ಲಿ, ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ. ಬ್ರೌಸಿಂಗ್ ಎಟ್ ದ ಬುಕ್ ಸ್ಟಾಲ್. ಬುಕ್ ಸ್ಟಾಲಲ್ಲಿ ಇರ್ತಕ್ಕಂಥ ಬುಕ್ಸ್ಗಳನ್ನು ಓದೋದು. ಎಕ್ಸಾಮೈನ್, ಬ್ರೌಸಿಂಗ್ ಮೀನ್ಸ್ ಎಕ್ಸಾಮೈನ್ ಇನ್ ಓರಲ್ ವೇ ಆರ್ ಕ್ಯಾಸುವಲ್ ವೇ.
ಬುಕ್ಸ್ ಯಾವ ಇದಾವೆ ಅಂತ ಹೇಳ್ಕಿರ ಅದ್ರ ಮುಂದೆ ನಿಂತು ಓದ್ತಾ ನಿಂದಿರ್ತಾ ಇದ್ದೆ. ಆರ್ ಫೀಡಿಂಗ್ ಬ್ರೋಕನ್ ಬಿಸ್ಕಿಟ್ಸ್ ಟು ಸ್ಟ್ರೇ ಡಾಗ್ಸ್. ನನ್ನ ಬ್ಯಾಗಲ್ಲಿ ಇರ್ತಕ್ಕಂಥ ಮುರಿದ ಬಿಸ್ಕಿಟ್ಸ್ಗಳನ್ನು ನಾನು ಏನು ಮಾಡ್ತಾ ಇದ್ದೆಪ್ಪ ಅಂತಂದ್ರೆ ಆ ಒಂದು ಸ್ಟ್ರೇ ಡಾಗ್ಸ್ ಅಂದ್ರೆ ಬೀದಿ ನಾಯಿಗಳಿಗೆ ಆ ಒಂದು ಮುರಿದ ಬಿಸ್ಕಿಟ್ಗಳನ್ನು ಹಾಕ್ತಾ ಇದ್ದೆ, ಒಗಿತಾ ಇದ್ದೆ ಅಂತ ಹೇಳ್ತಾನೆ. ಆ್ಯಂಡ್ ಟ್ರೈನ್ಸ್ ಕೇಮ್ ಆ್ಯಂಡ್ ವೆಂಟ್. ಟ್ರೈನ್ಗಳು ಇನ್ನುಳಿದ ಊರಿಗೆ ಹೋಗ್ತಕ್ಕಂಥ ಜಂಕ್ಷನ್ಗೆ ಹೋಗ್ತಕ್ಕಂಥ ಟ್ರೈನ್ಗಳು ಬರ್ತಾ ಇದ್ವು, ಹೋಗ್ತಾ ಇದ್ವು. ಆ್ಯಂಡ್ ದ ಪ್ಲಾಟ್ಫಾರ್ಮ್ ವುಡ್ ಬಿ ಕ್ವೈಟ್ ಫಾರ್ ಎ ವೈಲ್ ಆ್ಯಂಡ್ ದೆನ್ ವೆನ್ ಅ ಟ್ರೈನ್ ಅರೈವ್ಡ್. ಟ್ರೈನ್ ಬಂದಾಗ ಪ್ಲಾಟ್ಫಾರ್ಮ್ ಸಿಕ್ಕಾಪಟ್ಟೆ ನಾಯ್ಸೇ ಆಗ್ತಿತ್ತು, ಶಬ್ದ ಮಾಡ್ತಿತ್ತು. ಟ್ರೈನ್ ಹೋದಾಗ ಸೈಲೆಂಟ್ ಆಗಿರ್ತಿತ್ತು. ವೆನ್ ಅ ಟ್ರೈನ್ ಅರೈವ್ಡ್ ಇಟ್ ವುಡ್ ಬಿ ಆ್ಯನ್ ಇನ್ಫರ್ನೋ ಆಫ್ ಹ್ಯಾವಿಂಗ್. ಯಾವಾಗ ಟ್ರೈನ್ ಬರ್ತಿತ್ತಲ್ಲ ಅವಾಗ ಇನ್ಫೆರ್ನೋ ಮೀನ್ಸ್ ಅ ಪ್ಲೇಸ್ ದಟ್ ಲೈಕ್ ಎ ಹೆಲ್. ಈ ಒಂದು ಹೆಲ್ ಅಂದರೆ ಏನಪ್ಪ ಅಂತಂದ್ರೆ ಈ ಒಂದು ನರಕ ಅಂತ ಕರಿತೀವಿ. ನರಕದಲ್ಲಿ ಯಾವ ರೀತಿ ಆವಾಜ್ ಆಗುತ್ತಲ್ಲ, ಸೌಂಡ್ ಆಗುತ್ತಲ್ಲ, ಆ ರೀತಿ ಆ ಒಂದು ರೈಲ್ವೆ ಸ್ಟೇಷನಲ್ಲಿ ಆಗ್ತಿತ್ತು. ಶೌಟಿಂಗ್ ಎಜಿಟೇಟೆಡ್ ಹ್ಯೂಮನ್ ಬಾಡೀಸ್ಗಳು, ಈ ಜನರು ಏನು ಟ್ರೈನಿಂದ ಬರ್ತಿದಾರಲ್ಲ, ಎಜಿಟೇಟೆಡ್ ಮೀನ್ಸ್ ಎನರ್ಜಿಯಸ್. ಅವರು ಬಹಳಷ್ಟು ಆತಂಕದಿಂದ ಅಥವಾ ಅವರ ಒಂದು ಟೈಡ್ನಿಂದ ಬಹಳಷ್ಟು ಚೀರ್ತಾ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅದು ಇದು ಅಂತೇಳಿ ಸೌಂಡ್ ಆಗೇ ಆಗ್ತಿತ್ತು. ಆ್ಯಸ್ ದ ಕ್ಯಾರೇಜ್ ಡೋರ್ಸ್ ಓಪನ್. ಕ್ಯಾರೇಜ್ ಡೋರ್ಸ್ ಅಂದರೆ ಈ ಒಂದು ರೈಲ್ವೆ ಬೋಗಿಗಳ ಬಾಗಿಲುಗಳು ಓಪನ್ ಆಗ್ತಾ ಇದ್ವು. ಅ ಟೈಡ್ ಆಫ್ ಪೀಪಲ್ ವುಡ್ ಸ್ವೀಪ್ ಡೌನ್ ಅಪಾನ್ ದ ನರ್ವಸ್ ಲಿಟಲ್ ಟಿಕೆಟ್ ಕಲೆಕ್ಟರ್ ಆಟ್ ದ ಗೇಟ್. ಈ ಜನರೊಂದಿಗೆ ಯಾರು ಇಳಿತಾ ಇದ್ರಪ್ಪ ಅಂತಂದ್ರೆ ಟಿಕೆಟ್ ಕಲೆಕ್ಟರ್. ರೈಲ್ವೆ ಸ್ಟೇಷನ್ ರೈಲ್ವೆಯಲ್ಲಿ ಇರ್ತಾನಲ್ಲ ಟಿಕೆಟ್ ಕಲೆಕ್ಟ್ರು, ಅವ ಪೂರ್ತಿ ನರ್ವಸ್ ಆಗ್ತಿದ್ದ. ಯಾಕಂದ್ರೆ ಅಷ್ಟೊಂದು ರಶಲ್ಲಿ ಸಿಕ್ಕಾಕೋತಾ ಇದ್ದ. ಹಿಯರ್ ಹೂ ಈಸ್ ನರ್ವಸ್? ದ ಲಿಟಲ್ ಟಿಕೆಟ್ ಕಲೆಕ್ಟರ್ ಈಸ್ ನರ್ವಸ್. And every time this happened, I would be caught in the rush and swept outside the station. ಈ ರಶಲ್ಲಿ ಜನಸಂದಣಿಯಲ್ಲಿ ನಾನು ಸಿಕ್ಕಾಕೋತಿದ್ದೆ. ಈ ಜನರು ನನ್ನ ಏನು ಮಾಡ್ತಾಯಿದ್ರು, ಸ್ಟೇಷನ್ ಹೊರಗಡೆ ಅವ್ರ ಜೊತೆ ಒತ್ತಾ ರಶಲ್ಲಿ ನಾನು ಒಯ್ದು ಸ್ಟೇಷನ್ ಹೊರಗಡೆ ಬಿಡ್ತಾ ಇದ್ರು. ನಾವು ಟಯರ್ಡ್ ಆಫ್ ದಿಸ್ ಗೇಮ್. ಈ ಗೇಮ್ ಏನಪ್ಪ ಅಂದ್ರೆ ರೈಲ್ವೆ ಮುಂದೆ ಬಂದು ನಿಂದ್ರು, ಜನರು ಬರೋದು, ಜನರು ನಾನು ಹೊರಗೆ ಒಯ್ದು ಬಿಡೋದು, ಮತ್ತೆ ಬಂದು ನಿಂದಿರೋದು, ಮತ್ತೆ ಹೊರಗೆ ಒಯ್ತಾ ಇದ್ರು. ಈ ಗೇಮ್ ನನಗೆ ಸಾಕಾಯಿತು, ಭಾಳಷ್ಟು ದಣಿವನ್ನು ಉಂಟು ಮಾಡ್ತು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಆಥರು ಅಥವಾ ನಮ್ಮ ಚಿಕ್ಕ ಹುಡುಗ ಬಾಯ್ ಅರುಣ್. ಆ್ಯಂಡ್ ಆ್ಯಂಬ್ಲಿಂಗ್ ಮೀನ್ಸ್ ವಾಕ್ ಸ್ಲೋಲಿ, ಆ್ಯಂಬ್ಲಿಂಗ್ ಅಬೌಟ್ ದ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ರೈಲ್ವೆ ಸ್ಟೇಷನಲ್ಲಿ ತಿರುಗಾಡಿ ನನಗೆ ಏನಾಯ್ತಪ್ಪ ಅಂದ್ರೆ ಭಾಳಷ್ಟು ಸಾಕಾಗಿ ಹೋಯ್ತು ಅಂತ ಇಲ್ಲಿ ಅರುಣ್ ಹೇಳ್ತಾನೆ. ಐ ಸ್ಯಾಟ್ ಡೌನ್ ಆನ್ ಮೈ ಸೂಟ್ ಕೇಸ್. ಕೊನೆಗೆ ನಾನು ಎಲ್ಲಿ ಬಂದು ಕೂತೆ, ನನ್ನ ಸೂಟ್ ಕೇಸ್ ಮೇಲೆ ನಾನು ಬಂದು ಕುಂತೆ. ಆ್ಯಂಡ್ ಗೇಜ್ಡ್ ಡಿಸ್ಮೇಲಿ ಅಕ್ರಾಸ್ ದ ರೈಲ್ವೆ ಟ್ರ್ಯಾಕ್ಸ್. ಆ ಒಂದು ನನ್ನ ಸೂಟ್ ಕೇಸ್ ಮೇಲೆ ಕೂತು ಡಿಸ್ಮೇಲಿ ಮೀನ್ಸ್ ನಿರಾಶೆಯಿಂದ ಆ ರೈಲ್ವೆ ಟ್ರ್ಯಾಕ್ಸನ್ನು ನೋಡ್ತಾ ಕುಂತೆ ಅಂತ ಹೇಳ್ತಾನವ. ಓಕೆ, ಇಟ್ ಈಸ್ ದ ಫಸ್ಟ್ ಪ್ಯಾರಾಗ್ರಾಫ್. ಐ ಹೋಪ್ you are understanding. If you didn't understand, if you have any doubts, you can comment in the comment section. Okay, we will move that the second paragraph. ಹೀಗೆ ರೈಲ್ವೆ ಟ್ರ್ಯಾಕ್ಸನ್ನು ನೋಡ್ತಾ ಕುಂತಿದ್ದ. ಅವಾಗ ಒಂದು ವಾಯ್ಸ್ ಕೇಳುತ್ತೆ. ಯಾರಪ್ಪ ಅಂದ್ರೆ ವಾಯ್ಸ್ ಅದು ಅನ್ನೋದನ್ನು ನಾವು ನೋಡೋಣ. ಅದು ಯಾರ ವಾಯ್ಸಪ್ಪ ಅಂತಂದ್ರೆ ದೇರ್ ಇಸ್ ಅ ಸಾಫ್ಟ್ ವಾಯ್ಸ್, ದಟ್ ಈಸ್ ದ ವುಮೆನ್ ಆನ್ ಪ್ಲಾಟ್ಫಾರ್ಮ್ ನಂಬರ್ 8. ಆ ಒಂದು ಮೃದು ಸ್ವಭಾವದ ಮಹಿಳೆಯ ವಾಯ್ಸ್ ಆಗಿರುತ್ತೆ. ಆರ್ ಯು ಆಲ್ ಅಲೋನ್ ಮೈ ಸನ್? ನನ್ನ ಮಗನೇ, ನನ್ನ ಹುಡುಗನೇ ಅಥವಾ ನನ್ನ ಪ್ರೀತಿಯ ಮಗುವೆ, ನೀನು ಒಬ್ಬಂಟಿಯಾಗಿದೆಯಾ ಅಂತ ಹೇಳ್ಕರಿಂದ ಆಸ್ಕ್ಡ್ ಎ ಸಾಫ್ಟ್ ವಾಯ್ಸ್ ಕ್ಲೋಸ್ ಬಿಹೈಂಡ್ ಮೀ. ನನ್ನ ಹಿಂದ್ಗಡೆಯಿಂದ ಒಂದು ಸಾಫ್ಟ್ ಮೃದುವಾದ ಧ್ವನಿ ಇಲ್ಲಿ ಬರುತ್ತೆ. ಏನಂತ ಬರುತ್ತೆ? ನೀನು ಒಬ್ಬಂಟಿಯಾಗಿದೆಯಾ ಅಂತ ಹೇಳ್ಕೇನೆ. ಐ ಲುಕ್ಡ್ ಅಪ್ ಆ್ಯಂಡ್ ಸಾ ಎ ವುಮೆನ್ ಸ್ಟ್ಯಾಂಡಿಂಗ್ ನಿಯರ್ ಮೀ. ನಾನು ಹಿಂತಿರುಗಿ ನೋಡಿದೆ, ಅಲ್ಲಿ ಯಾರು ನಿಂತಿದ್ರಪ್ಪ ಅಂದ್ರೆ ಒಬ್ಬಾಕೆ ಮಹಿಳೆ ನನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ರು. ಶಿ ವಾಸ್ ಲೀನಿಂಗ್ ಓವರ್ ಆ್ಯಂಡ್ ಐ ಸಾ ಎ ಪೇಲ್ ಫೇಸ್. ಆಕೆ ಮುಖ ಏನಿತ್ತಪ್ಪ ಅಂದ್ರೆ ಅತ್ಯಂತ ಒಂದು ಕ್ಲಿಯರ್ ಆಗಿತ್ತು. ಪೇಲ್ ಅಂದ್ರೆ ವೈಟ್ ಫೇಸ್, ಒಂದು ಕ್ಲಿಯರ್ ಫೇಸನ್ನು ಆಕೆ ಮುಖವನ್ನು ನಾನು ನೋಡಿದೆ. ಆ್ಯಂಡ್ ನೆಕ್ಸ್ಟ್ ವಾಟ್ ಐ ಸಾ ಆ್ಯಂಡ್ ಡಾರ್ಕ್ ಕೈಂಡ್ ಐಸ್. ಆಕೆ ಕಣ್ಣುಗಳಲ್ಲಿ ಕರುಣೆ ಇತ್ತು.
ಆಕೆ ಕಣ್ಣುಗಳು ಕಪ್ಪಿದ್ವು. ಆ ಕಪ್ಪಿನಲ್ಲಿ ಆ ಕಪ್ಪಿನಲ್ಲಿ ನಾನು ಏನು ನೋಡಿದೆಪ್ಪ ಅಂದ್ರೆ ಕರುಣೆಯನ್ನು, ದಯೆಯನ್ನು ನಾನು ನೋಡಿದೆ. ಶಿ ಓರ್ ನೋ ಜುವೆಲ್ಸ್, ಆಕೆ ಯಾವುದೇ ಆಗಿರ್ತಕ್ಕಂಥ ಈ ಒಂದು ಬೆಳ್ಳಿ ಬಂಗಾರವನ್ನು ಆಕೆ ಹಾಕ್ಕೊಂಡಿರಲಿಲ್ಲ, ಆಭರಣಗಳನ್ನು ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ವಾಸ್ ಡ್ರೆಸ್ ವೆರಿ ಸಿಂಪ್ಲಿ ಇನ್ ಅ ವೈಟ್ ಸಾರಿ, ಒಂದು ಸಿಂಪಲ್ ಆಗಿ ಬಿಳಿಯ ಸೀರೆಯನ್ನು ಉಟ್ಕೊಂಡಿದ್ದಳು. ವೆರಿ ಸಿಂಪಲ್ ವುಮೆನ್ ಅಂತ ನಾನು ಹೇಳ್ಬೋದು ಅಂತ ಇಲ್ಲಿ ಅರುಣ್ ಹೇಳ್ತಾನೆ. ಅವಾಗ ಈ ಕ್ವೆಶನ್ ಕೇಳಿದಾರೆ ನೋಡ್ರಿ, ಆಕೆ ವುಮೆನ್ ಯಾವ ಕ್ವೆಶನ್ ಕೇಳಿದ್ದಾರೆ? ಆರ್ ಯು ಆಲ್ ಅಲೋನ್ ಮೈ ಸನ್ ಅಂತ ಕೇಳಿದಾಗ ಇಲ್ಲಿ ನಮ್ಮ ಅರುಣ್ ನಮ್ಮ ಹುಡುಗ ಆನ್ಸರ್ ಮಾಡ್ತಾನೆ. ಏನಂತ ಆನ್ಸರ್ ಮಾಡ್ತಾನೆ? ಎಸ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನಾನು ಒಬ್ಬಂಟಿ ಇದ್ದೀನಿ. ನಾನು ಎಲ್ಲಿ ಹೊಂಟಿದ್ದೀನಪ್ಪ ಅಂದ್ರೆ ನನ್ನ ಶಾಲೆಗೆ, ನನ್ನ ಬೋರ್ಡಿಂಗ್ ಸ್ಕೂಲ್ಗೆ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಅರುಣ್ ಹೇಳ್ತಾನೆ. ಆ್ಯಂಡ್ ಸ್ಟುಡ್ ಅಪ್ ರೆಸ್ಪೆಕ್ಟ್ಫುಲಿ, ಆಕೆ ಮಹಿಳೆಯನ್ನು ನೋಡಿದರೆ ಏನು ಅನಿಸುತ್ತೆ? ಒಂದು ಗೌರವ ಕೊಡಬೇಕಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ? ಎದ್ದು ನಿಂತು ಆಕೆಗೆ ಗೌರವವನ್ನು ಕೊಟ್ಟೆ ಅಂತ ಇಲ್ಲಿ ಅರುಣ್ ಹೇಳ್ತಾನೆ. ಸೀಮ್ಡ್ ಪುವರ್, ಆಕೆ ಹ್ಯಾಗೆ ಕಾಣಿಸ್ತಾ ಇದ್ದಾಳಪ್ಪ ಅಂದ್ರೆ ಭಾಳಷ್ಟು ಬಡವಿ ಅಂತ ನನಗೆ ಕಾಣಿಸಲು. ಬಟ್ ದೇರ್ ವಾಸ್ ಅ ಡಿಗ್ನಿಟಿ, ಬಟ್ ಆಕೆ ಬಲ್ಲಿ ಏನಿತ್ತು? ಘನತೆ ಇತ್ತು, ಗೌರವ ಇತ್ತು. ಅಬೌಟ್ ಹರ್ ದ್ಯಾಟ್ ಕಮ್ಯಾಂಡೆಡ್ ರೆಸ್ಪೆಕ್ಟ್, ಆ ಒಂದು ಗೌರವ, ಘನತೆ, ಆಕೆ ಒಂದು ಸಿಂಪ್ಲಿಸಿಟಿನೇ ನನಗೇನಾಯ್ತಪ್ಪ ಅಂದ್ರೆ ಆಕೆಗೆ ರೆಸ್ಪೆಕ್ಟ್ ಕೊಡಬೇಕಂತ ಅನಿಸ್ತು ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಅರುಣ್ ಹೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ fourth paragraph, what happened? I have been watching you for some time, she said. ನಾನು ಬಹಳ ಹೊತ್ತಿನಿಂದ ನಿನ್ನನ್ನು ನೋಡ್ತಾ ಇದ್ದೀನಿ ಅಂತೇಳಿ ಆ ಮಹಿಳೆ ಅರುಣ್ಗೆ ಹೇಳ್ತಾಳೆ. ಡಿಡಂಟ್ ಯುವರ್ ಪೇರೆಂಟ್ಸ್ ಕಮ್ ಟು ಸಿ ಯು ಆಫ್, ನಿನ್ನ ಪೇರೆಂಟ್ಸ್ ನಿನ್ನನ್ನು ನೋಡಲಿಕ್ಕೆ ಬರಲ್ವಾ ಅಂತ ಕೇಳ್ತಾಳೆ. ಅವಾಗ ನಮ್ಮ ಹುಡುಗ ಏನು ಆನ್ಸರ್ ಮಾಡ್ತಾನೆ ನೋಡ್ರಿ. ದ ಕ್ವಶನ್ ಆಫ್ ದ ವುಮೆನ್, ಲೆಟ್ಸ್ ವಿ ವಿಲ್ ಸೀನ್ ನೌ. ಅವಾಗ ನಮ್ಮ ಅರುಣ್ ಹೇಳ್ತಾನಪ್ಪ ಅಥವಾ ನಿನ್ನ ಪೇರೆಂಟ್ಸ್ ನಿನ್ನ ನೋಡಲಿಕ್ಕೆ ಬರಲ್ವಾ ಅಂತ ಕೇಳಿದಾಗ ಅವಾಗ ಅರುಣ್ ಏನು ಹೇಳ್ತಾನಂದರೆ, ಐ ಡೋಂಟ್ ಲಿವ್ ಹಿಯರ್ ಐ ಸೈಡ್, ನಾನು ಇಲ್ಲೇ ಇರಂಗಿಲ್ರಿ, ನಾನು ಏನು ಮಾಡ್ತೀನಿ? ಟ್ರೈನನ್ನು ಚೇಂಜ್ ಮಾಡ್ತಾ ನನ್ನ ಶಾಲೆಗೆ, ನನ್ನ ಬೋರ್ಡಿಂಗ್ ಸ್ಕೂಲ್ಗೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಐ ಹ್ಯಾಡ್ ಟು ಚೇಂಜ್ ಟ್ರೈನ್ಸ್, ನಾನು ಈ ಜಂಕ್ಷನಿಂದ ಇನ್ನೊಂದು ಜಂಕ್ಷನ್ಗೆ ಹೋಗಿ ಅಲ್ಲೇ ಟ್ರೈನ್ಗಳನ್ನು ಚೇಂಜ್ ಮಾಡಿ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ. ಎನಿವೇ ಐ ಕ್ಯಾನ್ ಟ್ರಾವೆಲ್ ಅಲೋನ್, ಏನೇ ಆದರೂ ಕೂಡ ನಾನೇನು ಮಾಡ್ತೀನಿ? ಒಬ್ಬಂಟಿಯಾಗಿ ಒಬ್ಬನೇ ನಾನು ಸ್ಕೂಲ್ಗೆ ಹೋಗೋದು, ಅಲ್ಲಿರೋದು, ಮತ್ತೆ ವಾಪಸ್ ಮನೆಗೆ ಬರೋದು ನಾನು ಒಬ್ಬನೇ ಮಾಡ್ತೀನಿ, ಯಾವಾಗಲೂ ನಾನು ಒಬ್ಬನೇ ಇರ್ತೀನಿ ಅಂತ ಯಾರು ಹೇಳ್ತಾರೆ? ನಮ್ಮ ಹುಡುಗ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಆ ಒಂದು ವುಮೆನ್ ಆನ್ ಪ್ಲಾಟ್ಫಾರ್ಮ್ ನಂಬರ್ 8 ಮಹಿಳೆಗೆ ಹೇಳ್ತಾನೆ. ಐ ಆಮ್ ಶ್ಯೂರ್ ಯು ಕ್ಯಾನ್, ಸಿ ಸೇಡ್. ಓಕೆ, ನೀನು ಮಾಡ್ಬೋದು, ಒಬ್ಬಂಟಿನೇ ನೀನು ತಿರುಗಾಡ್ಬೋದು ಅಂತ ಒಪ್ಕೊಳ್ತಾಳೆ. ಇಟ್ಸ್ ಶ್ಯೂರ್ ಆ್ಯಂಡ್ ಐ ಲೈಕ್ಡ್ ಹರ್ ಫಾರ್ ಸೇಯಿಂಗ್ ದ್ಯಾಟ್. ಆಕೆ ಏನು ಹೇಳಲ್ಲ? ಐ ಆಮ್ ಶ್ಯೂರ್ ಯು ಕ್ಯಾನ್, ಅದನ್ನು ಇವ ಭಾಳಷ್ಟು ಇಷ್ಟಪಡ್ತಾನೆ. ಯಾರು? ನಮ್ಮ ಹುಡುಗ. ಆ್ಯಂಡ್ ಐ ಆಲ್ಸೋ ಲೈಕ್ಡ್ ಹರ್ ಫಾರ್ ಅಸ್ ದ ಸಿಂಪ್ಲಿಸಿಟಿ ಆಫ್ ಹರ್ ಡ್ರೆಸ್. ಆಕೆ ಒಂದು ಸಾರಿ ಏನು ಉಟ್ಕೊಂಡಿದ್ರಲ್ಲ, ಆ ಒಂದು ಸಿಂಪ್ಲಿಸಿಟಿಯನ್ನು ಭಾಳಷ್ಟು ಇಷ್ಟಪಡ್ತಾನೆ ರೀ. ಯಾರು? ನಮ್ಮ ಹುಡುಗ. ಯಾರು? ಅರುಣ್. ಆ್ಯಂಡ್ ಫಾರ್ ಹರ್ ಡೀಪ್ ಸಾಫ್ಟ್ ವಾಯ್ಸ್ ಆ್ಯಂಡ್ ದ ಸೀರಿಯಾನಿಟಿ ಆಫ್ ಹರ್ ಫೇಸ್. ಆಕೆ ಮುಖದಲ್ಲಿ ಏನಿದೆ? ಸೀರಿಯಾನಿಟಿ ಅಂದರೆ ಏನ್ರಿ? ರಿಪೋಸ್ಫುಲ್ನೆಸ್, ಕಾಮ್ನೆಸ್, ಪೀಸ್. ಆಕೆ ಮುಖದಲ್ಲಿರ್ತಕ್ಕಂಥ ಪ್ರಶಾಂತತೆಯನ್ನು ಮತ್ತು ಆಕೆಯ ಮೃದು ಮತ್ತು ಆಳವಾದ ಧ್ವನಿಯನ್ನು ಬಹಳಷ್ಟು ಇಷ್ಟಪಡ್ತಾನೆ ರೀ ಇಲ್ಲಿ. ಯಾರು? ನಮ್ಮ ಹುಡುಗ. ನಮ್ಮ ಹುಡುಗ ಯಾರು? ಅರುಣು. ಹಾಗಾದ್ರೆ ಈ ಕನ್ವರ್ಸೇಷನ್ನು, ಈ ಸಂಭಾಷಣೆ ಹಾಗೆ ಮುಂದುವರಿಯುತ್ತೆ. ಏನಾಗುತ್ತೆ ನೋಡೋಣ. ಟೆಲ್ ಮಿ ವಾಟ್ಸ್ ಯುವರ್ ನೇಮ್, ಸಿ ಆಸ್ಕ್ಡ್. ಆಕೆ ಕೇಳ್ತಾಳೆ ಇವನಿಗೆ. ಏನಂತ ಕೇಳ್ತಾಳೆ? ನಿನ್ನ ಹೆಸರು ಏನು ಅಂತ ಕೇಳ್ತಾಳೆ. ಅವಾಗ ನಮ್ಮ ಹುಡುಗ ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂದ್ರೆ, ನನ್ನ ಹೆಸರು ಅರುಣ್ ಅಂತ ಹೇಳ್ತಾನೆ. ಅರುಣ್ ಐ ಸೆಡ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಫ್ರಮ್ ದ್ಯಾಟ್ ವುಮೆನ್. ಇನ್ನೊಂದು ಕ್ವಶನ್ ಕೇಳ್ತಾನೆ ನೋಡ್ರಿ. ಏನಂತೇಳಿ? ಆ್ಯಂಡ್ ಹೌ ಲಾಂಗ್ ಡು ಯು ಹ್ಯಾವ್ ಟು ವೇಟ್ ಫಾರ್ ಯುವರ್ ಟ್ರೈನ್. ಹಾಗಾದ್ರೆ ನೀನು ಟ್ರೈನಿಗೋಸ್ಕರ ಎಷ್ಟೊತ್ತು ನೀನು ಕಾಯಬೇಕು ಅಂತ ಆ ಮಹಿಳೆ ಅರುಣ್ಗೆ ಕೇಳ್ತಾಳೆ. ಅವಾಗ ಹೇಳ್ತಾನೆ ನಮ್ಮ ಅರುಣ, ಅಬೌಟ್ ಆ್ಯನ್ ಅವರ್, ಐ ಥಿಂಕ್ ಇಟ್ ಕಮ್ಸ್ ಆ್ಯಟ್ 12 o'clock. ಇನ್ನೂ ಒಂದು ತಾಸು ಆಗ್ಬೋದ್ರಿ, ನನ್ನ ಟ್ರೈನ್ ಎಷ್ಟಕ್ಕೆ ಬರುತ್ತೆ? ಮಧ್ಯರಾತ್ರಿ 12 ಗಂಟೆಗೆ ಬರುತ್ತೆ ಅಂತ ನಮ್ಮ ಅರುಣ್ ಹೇಳ್ತಾನೆ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಈಗ ಏನಾಗುತ್ತೆಪ್ಪ ಅಂತಂದ್ರೆ 12 ಗಂಟೆಗೆ ಬರುತ್ತೆ ಅಂತ ಅರುಣ್ ಹೇಳ್ತಾನೆ.
ಆವಾಗ ಆ ಮಹಿಳೆಯ ಪ್ರತ್ಯುತ್ತರ ಏನಿರುತ್ತೆ ಅನ್ನೋದನ್ನು ನೋಡೋಣ. ದೆನ್ ಕಮ್ ವಿತ್ ಮೀ ಆ್ಯಂಡ್ ಹ್ಯಾವ್ ಸಮಥಿಂಗ್ ಟು ಈಟ್. ಹಾಗಾದ್ರೆ ಇನ್ನೂ 12ಕ್ಕೆ ಬರುತ್ತಾ, ಹಾಗಾದ್ರೆ ನನ್ನ ಜೊತೆ ಬಾ, ಏನಾದರೂ ಒಂದು ಸ್ವಲ್ಪ ತಿನ್ನುವಂತೆ ಅಂತ ಆಕೆ ಕರೀತಾಳೆ. ಯಾರಿಗೆ? ಅರುಣ್ಗೆ. ನೆಕ್ಸ್ಟ್, ಐ ವಾಸ್ ಗೋಯಿಂಗ್ ಟು ರಿಫ್ಯೂಸ್. ಇಲ್ರಿ, ಬೇಡ ಬೇಡ ಅಂತ ನಾನು ರಿಜೆಕ್ಟ್ ಮಾಡಿದೆ, ರಿಫ್ಯೂಸ್ ಮಾಡಿದೆ, ಒಪ್ಕೊಳ್ಳಿಲ್ಲ ಆಕೆ ಕರೆದೋದಕ್ಕೆ. ಔಟ್ ಆಫ್ ದ ಶೈನೆಸ್ ಆ್ಯಂಡ್ ಸಸ್ಪೆನ್ಷನ್. ಆಕೆ ಮೇಲೆ ಅನುಮಾನ ಇತ್ತು, ಆಕೆ ಜೊತೆಗೆ ನನಗೆ ನಾಚಿಕೆ ಇತ್ತು. ಆ ನಾಚಿಕೆಯಿಂದ, ಅನುಮಾನದಿಂದ ನಾನೇನು ಮಾಡಿದೆ, ಆಕೆ ಕರೆದರೂ ಕೂಡ ನಾನೇನು ಮಾಡಲಿಲ್ಲ, ಹೋಗಲಿಲ್ಲ. ಬಟ್ ಶಿ ಟುಕ್ ಮೈ ಬೈ ದ ಹ್ಯಾಂಡ್ ಆ್ಯಂಡ್ ದೆನ್ ಐ ಫೆಲ್ಟ್ ವುಡ್ ಬಿ ಸಿಲ್ಲಿ ಟು ಫುಲ್ ಮೈ ಹ್ಯಾಂಡ್ ಅವೇ. ಬಟ್ ಆಕೆ ನಾನು ಬ್ಯಾಡ ಅಂದರೆ ಬಿಡಲಿಲ್ಲ, ನಾನು ಕೈ ಹಿಡಿದಳು. ಕೈ ಹಿಡ್ದ ನಾನು ಎಳ್ಕೊಂಡು ವುಡ್ ಬಿ ಸಿಲ್ಲಿ, ಒಬ್ಬ ಪೆದ್ದನ ಹಾಗೆ ನನ್ನನ್ನು ಏನು ಮಾಡಿದಪ್ಪ ಅಂದ್ರೆ ಕೈ ಹಿಡ್ದು ಎಳ್ಕೊಂಡು ಹೋಗ್ಬಿಟ್ಲು. ಮುಂದೆ ಏನಾಯ್ತಪ್ಪ ಅಂದ್ರೆ, ಶಿ ಟೋಲ್ಡ್ ಎ ಕೂಲಿ ಟು ಟೇಕ್ ಟು ಲುಕ್ ಆಫ್ಟರ್ ಮೈ ಸೂಟ್ ಕೇಸ್. ಕೂಲಿ ಅವನಿಗೆ ಹೇಳಿದಳು, ಏನಂತ ಹೇಳಿದಳು, ಈ ಸೂಟ್ ಕೇಸನ್ನು ನೋಡ್ತಾ ಇರಪ್ಪ, ನಾವಿಲ್ಲೇ ಒಂದು ಸ್ವಲ್ಪ ಏನಾದರೂ ತಿಂದು ಬರ್ತೀವಿ ಅಂತೇಳಿ ಕೂಲಿ ಅವನಿಗೆ ಹೇಳ್ತಾಳೆ. ಯಾರು? ಆ ಒಂದು ಮಹಿಳೆ. ಆ್ಯಂಡ್ ದೆನ್ ಶಿ ಲೆಡ್ ಮೀ ಅವೇ ಡೌನ್ ದ ಪ್ಲಾಟ್ಫಾರ್ಮ್. ಆಕೆ ನನ್ನನ್ನು ಆ ಪ್ಲಾಟ್ಫಾರ್ಮ್ ಕೆಳಗಡೆ ಕರ್ಕೊಂಡು ಹೋಗ್ತಾಳೆ. ಹರ್ ಹ್ಯಾಂಡ್ ವಾಸ್ ಸೋ ಜೆಂಟಲ್. ಆಕೆಯ ಕೈ ಬಹಳಷ್ಟು ಮೃದುವಾಗಿತ್ತು, ಕೋಮಲವಾಗಿತ್ತು. ನಾನು ಇಷ್ಟೊಂದು ಮೃದುವಾಗಿರ್ತಕ್ಕಂಥ ಕೈಯನ್ನು ಇನ್ನೂ ಕೂಡ ಮುಟ್ಟೇ ಇರಲಿಲ್ಲ ಅಂತ ಹೇಳ್ತಾನೆ. ಜೆಂಟಲ್ ಅಂದರೆ ಏನ್ರಿ? ವೆರಿ ಸಾಫ್ಟ್. ಆ್ಯಂಡ್ ಶಿ ಹೆಲ್ಡ್ ಮೈನ್ ನೈದರ್ ಟು ಫರ್ಮ್ಲಿ ನಾಟ್ ಟು ಟೈಟ್ಲಿ ನಾಟ್ ಟು ಲೈಟ್ಲಿ. ಅಷ್ಟು ಗಟ್ಟಿಯಾಗಿ ನನ್ನ ಕೈ ಹಿಡಿದಿರಲಿಲ್ಲ, ಅಷ್ಟು ಲೂಸಾಗಿ ಕೂಡ ನನ್ನ ಕೈಯನ್ನು ಹಿಡಿದಿಲ್ಲ, ಅಗದಿ ಸಾಫ್ಟಾಗಿ ನನ್ನ ಕೈಯನ್ನು ಹಿಡ್ಕೊಂಡಿದ್ರು ಅಂತ ನಮ್ಮ ಹುಡುಗ ಹೇಳ್ತಾನೆ. ಯಾರೀ ನಮ್ಮ ಹುಡುಗ? ಅರುಣ್. ಐ ಲುಕ್ಡ್ ಅಪ್ ಆಟ್ ಹರ್ ಅಗೇನ್. ಆಕೆಯ ಮುಖವನ್ನೇ ಮತ್ತೆ ಮತ್ತೆ ನಾನು ನೋಡ್ತಾ ಇದ್ದೆ. ಶಿ ವಾಸ್ ನಾಟ್ ಯಂಗ್. ಆಕೆ ಅಷ್ಟೊಂದು ಯಂಗೂ ಇರಲಿಲ್ಲ. ಆ್ಯಂಡ್ ಶಿ ವಾಸ್ ನಾಟ್ ಎ ಓಲ್ಡ್. ಇನ್ ದ ಮಿಡಲ್ ಏಜ್ಡ್ ವುಮೆನ್ ಲೈಕ್ ಮೈ ಮದರ್. ಅಷ್ಟು ವಯಸ್ಸಾದವಳು ಅವಳು ಇರಲಿಲ್ಲ, ಅಷ್ಟು ಯಂಗೂ ಕೂಡ ಆಕೆ ಇರಲಿಲ್ಲ ಅಂತ ನಮ್ಮ ಹುಡುಗ ಇಲ್ಲಿ ಹೇಳ್ತಾನೆ. ಓಕೆ, ಮುಂದೆ ಕೈ ಹಿಡ್ಕೊಂಡು ಎಲ್ಲಿ ಹೋಗ್ತಾಳೆ ಅನ್ನೋದನ್ನು now we will see now. She took me into the station dining room. ಎಲ್ಲಿ ಹೇಳ್ಕೊಂಡು ಹೋದಳು ನನ್ನ ಆಕಿ? ಸ್ಟೇಷನ್ ಡೈನಿಂಗ್ ರೂಮ್. ಆ ಒಂದು ರೈಲ್ವೆ ಸ್ಟೇಷನ್ನ ಒಂದು ಊಟದ ಕೋಣೆಗೆ ನನ್ನನ್ನು ಕರ್ಕೊಂಡು ಹೋದಳು. ಆರ್ಡರ್ ಸಮೋಸಗಳನ್ನು ನನಗೋಸ್ಕರ ಆರ್ಡರ್ ಮಾಡಿದಳು. ನಾಟ್ ಓನ್ಲಿ ಸಮೋಸ ಬಟ್ ಆಲ್ಸೋ ಜಲೇಬಿ. ಸಮೋಸ ತಿನ್ನು, ಜಲೇಬಿ ತಿನ್ನು, ಮ್ಯಾಗ ಟೀ ಕುಡಿ. ಆ್ಯಂಡ್ ಅಟ್ ಒನ್ಸ್ ಐ ಬಿಗ್ಯಾನ್ ಟು ಆ್ಯಂಡ್ ಟೇಕ್ ಎ ನ್ಯೂ ಇಂಟ್ರೆಸ್ಟ್ ಇನ್ ದಿಸ್ ಕೈಂಡ್ ವುಮೆನ್. ಈಗ ನನಗೇನು ಬಂತು? ಹೊಸ ಒಂದು ಭರವಸೆ, ಹೊಸ ಒಂದು ಆಸಕ್ತಿ ಆ ಒಂದು ಮಹಿಳೆಯ, ಕರುಣಾತ್ಮಕ ಮಹಿಳೆಯ ಮೇಲೆ ನನಗೆ ಬಂತು. ನಾನು ಯಾರೋ ಗೊತ್ತಿಲ್ಲ, ನನ್ನನ್ನು ಕರ್ಕೊಂಬಂದು ಈ ರೀತಿ ಹಸಿದ ಹೊಟ್ಟೆಗೆ ಊಟ ಮಾಡಿಸ್ತಾ ಇದ್ದಾಳಲ್ಲ, ಹೊಸ ಆಸಕ್ತಿ ನನಗೆ ಆಕೆಯ ಜೊತೆ ಬಂತು ಅಂತ ಹೇಳ್ತಾನೆ. ದ ಸ್ಟ್ರೇಂಜ್ ಎನ್ಕೌಂಟರ್ ಹ್ಯಾಡ್ ಎ ಲಿಟಲ್ ಎಫೆಕ್ಟ್ ಆನ್ ಮೈ ಆ್ಯಪಿಟೈಟ್. ಈ ಒಂದು ಅಪರಿಚಿತ ಒಂದು ಪರಿಚಯ ನನ್ನ ಹಸಿವು ಇಂಗಿಸಿತು, ನನ್ನ ಹೊಟ್ಟೆ ತುಂಬಿಸ್ತು. ಒಬ್ಬ ಅಪರಿಚಿತ ಮಹಿಳೆ ನನ್ನ ಹೊಟ್ಟೆಯನ್ನು ತುಂಬಿಸಿದಳು. ಐ ವಾಸ್ ಎ ಹಂಗ್ರಿ ಸ್ಕೂಲ್ ಬಾಯ್. ನಂದು ಕೂಡ ಬಹಳಷ್ಟು ಹೊಟ್ಟೆ ಹಸಿದಿತ್ತು. ಆ್ಯಂಡ್ ಐ ಏಟ್ ಆ್ಯಸ್ ಮಚ್ ಆ್ಯಸ್ ಐ ಕುಡ್ ಇನ್ ಆ್ಯಸ್ ಪೊಲೈಟ್ ಮ್ಯಾನರ್ ಆ್ಯಸ್ ಪಾಸಿಬಲ್. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾನು ಸಮೋಸಗಳನ್ನು ತಿಂದೆ, ಜಿಲೇಬಿ ತಿಂದೆ, ನನ್ನ ಹೊಟ್ಟೆ ತುಂಬುವವರೆಗೂ. ಶಿ ಟುಕ್ ಆಬ್ವಿಯಸ್ ಪ್ಲೇಸರ್ ಇನ್ ವಾಚಿಂಗ್ ಮೀ ಈಟ್. ನಾನು ತಿನ್ನಬೇಕಾದ್ರೆ ನನ್ನನ್ನೇ ನೋಡ್ತಾ ಇದ್ದಳು. ಯಾರು? ಆ ಮಹಿಳೆ. ಆ್ಯಂಡ್ ದಿಸ್ ಸಿಮೆಂಟೆಡ್ ಅವರ್ ಫ್ರೆಂಡ್ಶಿಪ್. ಈ ಒಂದು ಗೆಳೆತನ ಗಟ್ಟಿಗೊಳಿಸ್ತು. ಯಾವುದು? ಆಕೆ ನನಗೆ ಟೀ ಕೊಡಿಸಿದ್ದು, ಸಮೋಸ ಕೊಡಿಸಿದ್ದು, ಜಿಲೇಬಿ ಕೊಡಿಸಿದ್ದು ನಮ್ಮ ಸಂಬಂಧವನ್ನು, ಸಿಮೆಂಟ್ ಅಂದ್ರೆ ಸಿಮೆಂಟ್ ಗಟ್ಟಿಯಾಗಿರುತ್ತಲ್ಲ ಆ ರೀತಿ ಒಂದು ಬಂಧವನ್ನು ಗಟ್ಟಿಗೊಳಿಸ್ತು ಈ ಒಂದು ಮಹಿಳೆಯ ಮತ್ತು ನನ್ನ ಗೆಳೆತನದ ಬಂಧವನ್ನು ಬಹಳಷ್ಟು ಗಟ್ಟಿಗೊಳಿಸ್ತು. For under the influence of the tea and the sweets, I began to talk quite freely.
ಈ ಒಂದು ಟೀ ಮತ್ತು ಸಮೋಸ ಜಿಲೇಬಿ ತಿಂದದಕ್ಕೆ ನಾ ಏನು ಮಾಡ್ಲಕತ್ತೆ, ಆಕೆ ಜೊತೆ ಫ್ರೀಯಾಗಿ ಮಾತಾಡ್ಲಿಕ್ಕತ್ತೆ, ಏನು ನಾಚ್ಕೊಳ್ಳಾರ್ದೆ ಸಂದೇಹ ಪಡಲಾರ್ದೆ ನಾನು ಮಾತಾಡ್ಲಿಕ್ಕತ್ತೆ. ಐ ಟೋಲ್ಡ್ ಹರ್ ಅಬೌಟ್ ಮೈ ಸ್ಕೂಲ್, ಮೈ ಫ್ರೆಂಡ್ಸ್, ಮೈ ಲೈಕ್ಸ್, ಮೈ ಡಿಸ್ಲೈಕ್ಸ್. ನನ್ನ ಶಾಲೆ ಬಗ್ಗೆ ಆಕೆ ಹೇಳಿದೆ, ನನ್ನ ಗೆಳೆಯರ ಬಗ್ಗೆ ಆಕೆ ಹೇಳಿದೆ, ನನ್ನ ಇಷ್ಟಗಳ ಬಗ್ಗೆ ಹೇಳಿದೆ, ನನ್ನ ಇಷ್ಟ ಇರದೇ ಇರ್ತಕ್ಕಂಥದ್ರ ಬಗ್ಗೆ ನಾನು ಹೇಳಿದೆ. ಶಿ ಕ್ವಶನ್ಡ್ ಮೀ ಕ್ವೈಟ್ಲಿ ಫಾರ್ ಸಮ್ ಟೈಮ್ಸ್. ಆಕೆನು ನನಗೇನು ಮಾಡಿದಳಪ್ಪ ಅಂದ್ರೆ ಒಂದು ಪ್ರಶ್ನೆಯನ್ನು ಕೇಳಿದಳು. ಬಟ್ ಐ ಪ್ರಿಫರ್ಡ್ ಲಿಸ್ನಿಂಗ್. ನಾನು ಬರೇ ಆಕೆ ಮಾತುಗಳನ್ನು ಕೇಳಿಸೋದಕ್ಕೆ ಜಾಸ್ತಿ ಮಹತ್ವ ಕೊಟ್ಟೆ, ನಾನೇನು ಜಾಸ್ತಿ ಮಾತಾಡಲೇ ಇಲ್ಲ. ಶಿ ಡ್ರೀವ್ ಮೀ ಔಟ್ ವೆರಿ ವೆಲ್. ನನ್ನ ಮತ್ತೆ ಹೊರಗೆ ಕರ್ಕೊಂಡು ಹೋದಳು. ಆ್ಯಂಡ್ ಐ ಹ್ಯಾಡ್ ಸೂನ್ ಫಾರ್ಗೊಟನ್ ದ್ಯಾಟ್ ವಿ ವರ್ ಸ್ಟ್ರೇಂಜರ್ಸ್. ನಾವು ಅಪರಿಚಿತರು ಅನ್ನೋದೇ ನಾನು ಮರೆತು ಬಿಟ್ಟೆ ಅಂತ ನಮ್ಮ ಹುಡುಗಿ ಹೇಳ್ತಾನೆ. ಯಾಕಂದ್ರೆ ಅಷ್ಟೊಂದು ಆ ಸಂಬಂಧ ಅಲ್ಲಿ ಬೆಳೀತು. ಬಟ್ ಶಿ ಡಿಡ್ ನಾಟ್ ಆಸ್ಕ್ ಮೀ ಅಬೌಟ್ ಮೈ ಫ್ಯಾಮಿಲಿ ಆರ್ ವೇರ್ ಐ ಲಿವ್ಡ್. ಆಕೆ ನನ್ನ ಬಗ್ಗೆ ಕೇಳೇ ಇಲ್ಲ. ಯಾವುದ್ರ ಬಗ್ಗೆ ಕೇಳಿಲ್ಲ? ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಅಪ್ಪ ಅಮ್ಮನ ಬಗ್ಗೆ ಕೇಳಿಲ್ಲ. ನಾನು ಎಲ್ಲಿರ್ತೀನಿ, ಯಾವ ಊರಲ್ಲಿ ಇರ್ತೀನಿ ಅನ್ನೋದನ್ನು ಕೂಡ ಆಕೆ ಕೇಳಿಲ್ಲ. ಆ್ಯಂಡ್ ಐ ಡಿಡ್ ನಾಟ್ ಆಸ್ಕ್ ಹರ್ ವೇರ್ ಶಿ ಲಿವ್ಡ್. ನಾನು ಕೂಡ ಆಕೆ ಎಲ್ಲಿರ್ತಾಳಂತೇಳಿ ಕೇಳೇ ಇಲ್ಲ. ಐ ಅಕ್ಸೆಪ್ಟೆಡ್ ಹರ್ ಫಾರ್ ವಾಟ್ ಶಿ ಹ್ಯಾಡ್ ಬೀನ್ to me, a quite kind and gentle woman who gave the sweets to a lonely boy on a railway station. ಆಕೆಯನ್ನು ನಾನು ಒಪ್ಕೊಂಡೆ. ಯಾರು ಗೊತ್ತಿರದ ಒಂದು ಶಾಲೆ ಹುಡುಗನಿಗೆ ಸ್ವೀಟ್ಸನ್ನು ಕೊಟ್ಟಳು. ಭಾಳಷ್ಟು ಸಾಫ್ಟ್ ಆಗಿದ್ದಳು, ಕರುಣಾಮಯಿದ್ದಳು. ಆಕೆಯನ್ನು ನಾನು ಮರೆಯೋದಿಲ್ಲ. ನಾನು ಆಕೆ ಒಂದು ಬಂಧವನ್ನು, ರಿಲೇಷನನ್ನು ಒಪ್ಕೊಂಡೆ ಅಂತ ಇಲ್ಲಿ ನಮ್ಮ ಹುಡುಗ ಅರುಣ್ ಹೇಳ್ತಾನೆ. ಓಕೆ, ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಅನ್ನೋದನ್ನು ನೋಡೋಣ. ವಿ ವಾಕ್ ಟುಗೆದರ್ ಇನ್ ಅ ಸೈಲೆನ್ಸ್ ಅಂಟಿಲ್ ವಿ ರೀಚ್ ದ ಪ್ಲೇಸ್ ವೇರ್ ಐ ಲೆಫ್ಟ್ ಮೈ ಸೂಟ್ ಕೇಸ್. ಅತ್ಯಂತ ಸೈಲೆಂಟಾಗಿ ಏನೂ ಮಾತನಾಡದೆ ನಾನು ತಿಂದು ಆಕೆ ಜೊತೆ ಎಲ್ಲಿವರೆಗೆ ಹೋದೆ, ನನ್ನ ಸೂಟ್ ಕೇಸ್ ಎಲ್ಲಿ ಬಿಟ್ಟಿದ್ದೀವಲ್ಲ ಅಲ್ಲಿ ತನಕ ನಾವಿಬ್ಬರೂ ಕೂಡ ನಡ್ಕೊಂಡು ಹೋದ್ವಿ. One of my school fellows, Satish, a boy of about my age, had turned up with his mother. ಆ ಸ್ಕೂಟ್ ಕೇಸ್ ಬಳಿ ಹೋಗೋದ್ರೊಳಗೆ ಅಲ್ಲೊಬ್ಬ ಏನು ಮಾಡಿದ್ದಪ್ಪ ಅಂದ್ರೆ ನನ್ನ ಗೆಳೆಯ ನಿಂತಿದ್ದ. ನನ್ನ ಶಾಲೆಯ ಗೆಳೆಯ ಯಾರು? ಸತೀಶ್. ಯಾರ ಜೊತೆ ನಿಂತಿದ್ದ? ಅವ್ರ ಅಮ್ಮನ ಜೊತೆ ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ದ. ಯಾವ ಪ್ಲ್ಯಾಟ್ಫಾರ್ಮು? 8 ನಂಬರ್ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ದ. ಮುಂದೆ ಏನಾಗತ್ತೆ ನೋಡ್ರಿ. ಇಟ್ಟೋತನ ಒಬ್ಬಿದ್ದ, ಅವಾಗ ಮಹಿಳೆ ಬಂದಳು, ಚಹಾ ಕುಡಿಸಿದಳು, ಜಲೇಬಿ ತಿನ್ನಿಸಿದಳು, ಸಮೋಸ ತಿನ್ನಿಸಿದಳು. ಈಗ ಇಬ್ಬರಾಗಿದ್ದರು. ಇಬ್ಬರ ಜೊತೆ ಮತ್ತಿಬ್ಬರು, ನೋಡೋಣ 4 ಜನ ಆದರು. ಈ 4 ಜನ ಆದ ಬಳಿಕ ಏನಾಯ್ತು ಅನ್ನೋದನ್ನು ನೋಡೋಣ. ಹಲೋ ಅರುಣ್, ಹೀ ಕಾಲ್ ದ ಟ್ರೈನ್ಸ್ ಕಮಿಂಗ್ ಇನ್ ಲೇಟ್ ಆ್ಯಸ್ ಯೂಸ್ವಲ್. ಡಿಡ್ ಯು ನೋ ವಿ ಹ್ಯಾವ್ ಎ ನ್ಯೂ ಹೆಡ್ ಮಾಸ್ಟರ್ ದಿಸ್ ಇಯರ್. ಅವ ಸತೀಶ್ ಏನಂದ, ಹಾಯ್ ಅರುಣ್, ಹಲೋ ಅರುಣ್, ದ ಟ್ರೈನ್ ಈಸ್ ಕಮಿಂಗ್ ಲೇಟ್. ಇನ್ನೂ ಕೂಡ ಸಾಮಾನ್ಯವಾಗಿ ಪ್ರತಿ ಸಾರಿ ಯಾವ ರೀತಿ ಟ್ರೈನ್ ಲೇಟ್ ಮಾಡುತ್ತಲ್ಲ ಅದೇ ರೀತಿ ಈ ಸಲನೂ ಕೂಡ ಟ್ರೈನ್ ಲೇಟ್ ಮಾಡುತ್ತೆ. ಗೊತ್ತಾ ನಿನಗೆ, ನಮಗೇನು ಮಾಡಿದ್ದಾರೆ, ಹೊಸ ಹೆಡ್ ಮಾಸ್ಟರ್ ಬಂದಿದ್ದಾರೆ ಈ ವರ್ಷ ಅಂತ ಹೇಳ್ತಾನೆ. ವಿ ಶುಕ್ ಹ್ಯಾಂಡ್ಸ್. ನಾನು ನನ್ನ ಗೆಳೆಯ ಹ್ಯಾಂಡ್ ಶೇಕನ್ನು ಮಾಡಿದ್ವಿ. ಆ್ಯಂಡ್ ದೆನ್ ಹಿ ಟರ್ನ್ ಟು ಹಿಸ್ ಮದರ್ ಆ್ಯಂಡ್ ಸೇಡ್. ಅವನು ತಿರುಗಿ ತನ್ನ ಅಮ್ಮನ ಕಡೆ ತಿರುಗಿ ಹೇಳ್ದ. ಏನಂತ ಹೇಳ್ದ? ದಿಸ್ ಈಸ್ ಅರುಣ್ ಮದರ್. ಇವ ನನ್ನ ಫ್ರೆಂಡು, ಇವನ ಹೆಸರು ಅರುಣ್ ಅಂತ ಹೇಳ್ದ. ಹಿ ಈಸ್ ಒನ್ ಆಫ್ ಮೈ ಫ್ರೆಂಡ್ಸ್. ನನ್ನ ಅತ್ಯಂತ ಬೆಸ್ಟ್ ಫ್ರೆಂಡ್ಸಲ್ಲಿ ಇವನು ಕೂಡ, ಅರುಣ್ ಕೂಡ ಒಳ್ಳೆಯ ನನ್ನ ಗೆಳೆಯ ಅಂತ ಹೇಳ್ತಾನೆ. ಆ್ಯಂಡ್ ದ ಬೆಸ್ಟ್ ಬೌಲರ್ ಇನ್ ದ ಕ್ಲಾಸ್. ನಮ್ಮ ಕ್ಲಾಸಲ್ಲಿ ಬೆಸ್ಟ್ ಬೌಲರ್ ಯಾರಪ್ಪ ಅಂದ್ರೆ ಅರುಣೆ ಅಂತ ಸತೀಶ್ ತನ್ನ ಅಮ್ಮನಿಗೆ ಹೇಳ್ತಾನೆ. ಐ ಆಮ್ ಗ್ಲಾಡ್ ಟು ನೋ ದ್ಯಾಟ್ ಸೇಡ್ ಇಸ್ ಮದರ್. ಎಸ್, ಇವ ಅರುಣ ನಿನ್ನ ಫ್ರೆಂಡ, ಒಂದು ಬೆಸ್ಟ್ ಬೌಲರ್ ನಿಮ್ಮ ಕ್ಲಾಸಲ್ಲಿ. ನಾನು ಬಹಳಷ್ಟು ಖುಷಿ ಆಯಿತು ಅಂತ ಅವರಮ್ಮನ, ಸತೀಶ್ನ ಅಮ್ಮನೂ ಕೂಡ ಹೇಳ್ತಾಳೆ. ಅ ಲಾರ್ಜ್ ಇಂಪೋಸಿಂಗ್ ವುಮೆನ್. ಅತ್ಯಂತ ಎತ್ತರದ ದಷ್ಟಪುಷ್ಟ ಇರ್ತಾಳ್ರಕಿ. ಇಂಪೋಸಿಂಗ್, ಭವ್ಯವಾದ ವುಮೆನ್ ಅಂತ ಹೇಳ್ಬೋದು. ಆಕೆ ಏನು ಹಾಕ್ಕೊಂಡಿದ್ದಾಳಪ್ಪ ಅಂದ್ರೆ ಹೂ ಓರ್ ಸ್ಪೆಕ್ಟಾಕಲ್ಸ್. ಆಕೆ ದಪ್ ಆಗಿರ್ತಕ್ಕಂಥ ಸ್ಪೆಕ್ಸನ್ನು ಹಾಕ್ಕೊಂಡಿದ್ದಳ್ರಪ್ಪ ಆಕೆ. ಯಾರು? ಸತೀಶ್ ನಮ್ಮ. ಶಿ ಲುಕ್ಡ್ ಅಟ್ ದ ವುಮೆನ್ ಹೂ ಹೆಲ್ಡ್ ಮೈ ಹ್ಯಾಂಡ್ ಆ್ಯಂಡ್ ಸೇಡ್. ಆಕೆ ಯಾರ ಕಡೆ ನೋಡಿದಳು? ನನ್ನ ಕೈ ಹಿಡ್ಕೊಂಡಿದ್ದಳ. ಯಾರು? ಪ್ಲಾಟ್ಫಾರ್ಮ್ 8 ವುಮೆನ್. ಆಕೆಯನ್ನು ನೋಡಿ ಹೇಳಿದಳು. ಏನಂತ ಹೇಳಿದಳು? ಆ್ಯಂಡ್ ಐ ಸಪೋಸ್ ಯುವರ್ ಅರುಣ್ಸ್ ಮದರ್.
ನಾನು ಗೆಸ್ ಮಾಡ್ಬೋದು, ಬಹುಶಃ ನೀವು ಅರುಣ್ ಅಮ್ಮ ಇರ್ಬೋದು ಅಂತ ಆಕೆ ಹೇಳ್ತಾಳೆ. ಆವಾಗ ಏನಾಗುತ್ತೆ ನೋಡೋಣ್ರಿ. ಆಕೆ ಅರುಣ್ ಅಮ್ಮನ ಅಲ್ಲ, ಬಟ್ ಆಕೆ ಕೇಳ್ತಾಳೆ. ಇದಕ್ಕೆ ರೆಸ್ಪಾನ್ಸ್ ಏನು ಬರುತ್ತೆ ನೋಡೋಣ್ರಿ ಅರುಣ್ ಕಡೆಯಿಂದ ಮತ್ತು ಆ ಒಂದು ಮಹಿಳೆ ಕಡೆಯಿಂದ. ಐ ಓಪನ್ ಮೈ ಮೌತ್ ಟು ಮೇಕ್ ಸಮ್ ಎಕ್ಸ್ಪ್ಲನೇಷನ್. ಏನಾದರೂ ಹೇಳ್ಬೇಕು, ನಮ್ಮ ಅಮ್ಮ ಅಲ್ಲ ಅಂತ ಹೇಳಬೇಕಂತ ಮಾಡಿದ್ದೆ, ಬಟ್ ಏನಾಯಿತು, ಬಟ್ ಬಿಫೋರ್ ಐ ಕುಡ್ ಸೇ ಎನಿಥಿಂಗ್ ದ ವುಮೆನ್ ರಿಪ್ಲೈಡ್ ಎಸ್ ಐ ಆಮ್ ಅರುಣ್ಸ್ ಮದರ್. ನಾನು ಹೇಳೋದ್ರಲ್ಲಿ ಆಕೆ ಹೇಳಿಬಿಟ್ಲು ಏನಂತೇಳಿ, ಎಸ್ ಹೌದು ನಾನು ಯಾರು, ಅರುಣ್ನ ಅಮ್ಮ ಅಂತ ಹೇಳಿಬಿಟ್ಲು ಅಂತ ಇಲ್ಲಿ ಅರುಣ್ ಹೇಳ್ತಾ ಇದ್ದಾನೆ. ಐ ವಾಸ್ ಅನೇಬಲ್ ಟು ಸ್ಪೀಕ್ ನನ್ನ ಬಾಯಾಗ ಒಂದು ಮಾತು ಬರಲಿಲ್ಲ. ಈಕೆ ಯಾರಪ್ಪ, ಈಗ ಬಂದಳು, ಸ್ವೀಟ್ಸ್ ತಿನ್ನಿಸಿದಳು, ಚಹಾ ಕುಡಿಸಿದಳು, ಈಗ ನೋಡಿದ್ರೆ ನಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಇವ್ ನೋಡಿ ಬಾಯಾಗ ಮಾತೇ ಬರಲಿಲ್ಲ. ಯಾರಿಗೆ? ನಮ್ಮ ಅರುಣನಿಗೆ. ಐ ಲುಕ್ಡ್ ಕ್ವಿಕ್ಲಿ ಅಪ್ ಆಟ್ ದ ವುಮೆನ್. ಮತ್ತೊಮ್ಮೆ ಆ ವುಮೆನನ್ನು ನೋಡ್ತಾ ಇದೆ ಕಣ್ ಬಿಟ್ಬಿಟ್ಟು, ಬಾಯ್ ಅಂತ ತೆಗೆದು. ಬಟ್ ಶಿ ಡಿಡ್ ನಾಟ್ ಅಪಿಯರ್ ಟು ಬಿ at all embarrassed and was smiling at Satish mother. ಬಟ್ ಎಲ್ಲವನ್ನ ನೋಡ್ತಾ ಎಂಬ್ರೆಸ್ ಮೀನ್ಸ್ ಮೆಂಟಲ್ ಡಿಸ್ಕಂಫರ್ಟ್. ಯಾವುದೇ ಒಂದು ಮೆಂಟಲ್ ಡಿಸ್ಕಂಫರ್ಟನ್ನು ನಾನು ಆಕೆ ಬಳಿ ನೋಡಲಿಲ್ಲ. ಆಕೆ ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಸತೀಶ್ನ ಅಮ್ಮನನ್ನು ನೋಡ್ತಾ ಸ್ಮೈಲ್ ಮಾಡ್ತಾ ಇದ್ಳು ಅಂತ ಇಲ್ಲಿ ಅರುಣ್ ಹೇಳ್ತಾನೆ. ಓಕೆ, ಮುಂದೆ ಏನಾಗುತ್ತಪ್ಪ ಅಂದ್ರೆ ಸತೀಶ್ ಮದರ್ ಸೈಡ್, ಸತೀಶನ ಅಮ್ಮ ಹೇಳ್ತಾಳೆ. ಏನಂತ ಹೇಳ್ತಾಳೆ? ಇಟ್ ಇಸ್ ಅ ಸಚ್ ಎ ನ್ಯೂಸನ್ಸ್ ಹ್ಯಾವಿಂಗ್ ಟು ವೇಟ್ ಫಾರ್ ದ ಟ್ರೈನ್ ರೈಟ್ ಇನ್ ದ ಮಿಡಲ್ ಆಫ್ ದ ನೈಟ್. ಒಂದು ತಲೆನೋವು, ನ್ಯೂಸನ್ಸ್ ಮೀನ್ಸ್ ಟ್ರಬಲ್ಸಮ್ ಅನಾಯಿಂಗ್, ತಲೆನೋವು ಇದು. ಯಾವುದು? ರಾತ್ರಿ ಹೊತ್ತು ಈ ಟ್ರೈನಿಗೋಸ್ಕರ ಕಾಯೋದು ಭಾಳ ದೊಡ್ಡ ತಲೆನೋವ್ರಿ ಅಂತ ಹೇಳ್ತಾಳೆ. ಯಾರು? ಸತೀಶನ ಅಮ್ಮ. ಬಟ್ ಒನ್ ಕಾಂಟ್ ಲೆಟ್ ದ ಚೈಲ್ಡ್ ವೇಟ್ ಹಿಯರ್ ಅಲೋನ್. ಬಟ್ ನಾವು ಏನು ಮಾಡಬಾರ್ದು, ಪೇರೆಂಟ್ಸ್ ಆಗಿ ಒಂದು ಚಿಕ್ಕ ಮಕ್ಕಳನ್ನು ಈ ರೀತಿ ಮಧ್ಯರಾತ್ರಿವರೆಗೆ ಈ ರೀತಿ ರೈಲ್ವೆ ಸ್ಟೇಷನಲ್ಲಿ ಬಿಡಬಾರ್ದು ಅಂತ ಸತೀಶನ ಅಮ್ಮ ಹೇಳ್ತಾಳೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಎ ಬಾಯ್ ಅ ಬಿಗ್ ಸ್ಟೇಷನ್ ಲೈಕ್ ದಿಸ್ ಸೈಡ್ ದೇರ್ ಆರ್ ಸೋ ಮೆನಿ ಸಸ್ಪಿಷಿಯಸ್ ಕ್ಯಾರೆಕ್ಟರ್ಸ್ ಹ್ಯಾಂಗಿಂಗ್ ಅರೌಂಡ್. ಅನುಮಾನಾಸ್ಪದ ಇಲ್ಲಿ ಜನ ಇರ್ತಾರೆ, ಅದಕ್ಕೆ ನಾವು ಇಂತಹ ದೊಡ್ಡ ಸ್ಟೇಷನ್ನಲ್ಲಿ ಮಕ್ಕಳನ್ನು ಒಬ್ಬಂಟಿಯಾಗಿ ಬಿಡಬಾರ್ದು ಅಂತ ಸತೀಶನ ಅಮ್ಮ ಹೇಳ್ತಾಳೆ. ಯಾಕಂದರೆ ಇಲ್ಲಿ ಕಿಡ್ನ್ಯಾಪರ್ಸ್ ಇರ್ಬೋದು, ಕಳ್ಳರಿರ್ಬೋದು, ತುಡುಗರಿರ್ಬೋದು, ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು, ಸುತ್ತಮುತ್ತ ಇರ್ತಾರೆ, ಅದಕ್ಕೆ ನಾವು ಬಿಡಬಾರ್ದು ಅಂತ ಹೇಳ್ತಾಳೆ. ದೀಸ್ ಡೇಸ್ ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ಆಫ್ ಸ್ಟ್ರೇಂಜರ್ಸ್. ಇವತ್ತಿನ ದಿನಗಳಲ್ಲಿ ನಾವು ಅಪರಿಚಿತರೊಂದಿಗೆ ಭಾಳಷ್ಟು ಕೇರ್ಫುಲ್ಲಾಗಿ ಇರಬೇಕು ಅಂತ ಸತೀಶ್ ನಮ್ಮ ಹೇಳ್ತಾಳೆ. ಓಕೆ, ಮುಂದೆ 21 ಏನಾಗುತ್ತೆಪ್ಪ ಅಂದ್ರೆ ನೋಡೋಣ. ಅರುಣ್ ಕ್ಯಾನ್ ಟ್ರಾವೆಲ್ ಅಲೋನ್ ದೋ ಸೇಡ್ ದ ವುಮೆನ್ ಬಿಸೈಡ್ ಬಿ. ಬಟ್ ನಮ್ಮ ಅರುಣ್ ಹಂಗಲ್ರಿ, ಒಬ್ಬನೇ ಅಡ್ಡಾಡ್ತಾ ನೋಡ್ರಿಪ್ಪ ಅಂತ ಹೇಳಿದಳು. ಯಾರು? ಆ ವುಮೆನ್. ಆ್ಯಂಡ್ ಸಮೋ ಐ ಫೆಲ್ಟ್ ಗ್ರೇಟ್ಫುಲ್ ಟು ಹರ್ ಫಾರ್ ಸೇಯಿಂಗ್ ದ್ಯಾಟ್. ನಾನು ಆಕೆ ಕೃತಜ್ಞತೆಯನ್ನು ಹೇಳಬೇಕು, ಯಾಕಂದರೆ ಭಾಳ ಒಳ್ಳೆ ಆಕೆ. ಐ ಹ್ಯಾಡ್ ಆಲ್ರೆಡಿ ಫಾರ್ಗಿವನ್ ಹರ್ ಫಾರ್ ಲೈಯಿಂಗ್. ಆಕೆ ಸುಳ್ಳು ಹೇಳಿದಳಲ್ಲ, ಆ ಸುಳ್ಳನ್ನು ನಾನು ಆಲ್ರೆಡಿ ಮರೆತುಬಿಟ್ಟೆ, ಕ್ಷಮಿಸಿಬಿಟ್ಟೆ. ಯಾವ ಸುಳ್ಳು? ನಾನು ಅರುಣ್ ಅಮ್ಮ ಅಂತ ಅನ್ನೋದು. ಆ್ಯಂಡ್ ಬಿಸೈಡ್ಸ್ ಐ ಹ್ಯಾಡ್ ಟೇಕನ್ ಆ್ಯನ್ ಇನ್ಸ್ಟಿಂಕ್ಟಿವ್ ಡಿಸ್ಲೈಕ್ ಫಾರ್ ಸತೀಶ್ ಮದರ್. ನ್ಯಾಚುರಲ್ ಡಿಸ್ಲೈಕ್. ನಾನು ಹೇಟ್ ಮಾಡ್ತೀನಿ ಯಾರನ್ನ? ಸತೀಶ್ ಅಮ್ಮನನ್ನು. ಭಾಳ ಅಡ್ಮುಟ್ಟು ಮಾತಾಡ್ತಾಳೆ ಆಕಿ. ಐ ಹೇಟ್ ಸತೀಶ್ ಮದರ್ ಅಂತ ಹೇಳ್ತಾನೆ. ವೆಲ್ ಬಿ ವೆರಿ ಕೇರ್ಫುಲ್ ಅರುಣ್ ಸೈಡ್ ಸತೀಶ್ ಮದರ್ ಲುಕಿಂಗ್ ಸ್ಟರ್ಲಿ ಆಟ್ ಮೀ ಥ್ರೂ ದ ಹರ್ ಸ್ಪೆಕ್ಟಾಕಲ್ಸ್. ಆಕೆ ಸ್ಪೆಕ್ಟ್ ಹಾಕಿದಳಲ್ಲ, ಆ ಸ್ಪೆಕ್ಟ್ನ ಹಾಕಿ ಹಿಂಗೆ ಕಂದು ದಿಡಿಸಿ ನೋಡ್ತಿರ್ತಾಳೆ. ಸ್ಟರ್ಲಿ ಮೀನ್ಸ್ ಹಾರ್ಸ್ಲಿ, ಫಸ್ಟ್ ಒರಟಾಗಿ ನೋಡ್ತಾ ಇರ್ತಾಳೆ. ಭಾಳ ಕೇರ್ಫುಲ್ ಆಗಿರಬೇಕು ಅರುಣ ಅಂತ ಹೇಳ್ತಾಳೆ ಆಕಿ. ಬಿ ವೆರಿ ಕೇರ್ಫುಲ್ ವೆನ್ ಯುವರ್ ಮದರ್ ಇಸ್ ನಾಟ್ ವಿತ್ ಯು. ನಿಮ್ಮಮ್ಮ ನಿನ್ನ ಜೊತೆ ಇರದೇ ಇದ್ದಾಗ ನೀನು ಏನಿರಬೇಕು, ಭಾಳಷ್ಟು ಕೇರ್ಫುಲ್ ಆಗಿರಬೇಕು, ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾಳೆ. ಐ ವಿಲ್ ನೆವರ್ ಟಾಕ್ ಟು ಸ್ಟ್ರೇಂಜರ್ಸ್. ಮತ್ತೇನು ಮಾಡಬಾರ್ದು? ಅಪರಿಚಿತರೊಂದಿಗೆ ಮಾತಾಡಬಾರ್ದು. ಅವ ಹೇಳ್ತಾನೆ ಮನಸ್ಸಿನಾಗ, ನಿನಗೇನು ಗೊತ್ತ, ಇವತ್ತು ಅಪರಿಚಿತರೇ ನನ್ನ ಹೊಟ್ಟೆ ತುಂಬಿಸಿದಾರ, ನನ್ನ ಅಮ್ಮನಾಗಿ ನಿಂತಿದ್ದಾರ ಅಂತ ಹೇಳ್ತೀನಿ. ಅವಾಗ ಇವನಿಗೆ ಸಿಟ್ಟು ಬರುತ್ತೆ. ಯಾರಿಗೆ? ನಮ್ಮ ಅರುಣ್ಗ. ಐ ಲುಕ್ಡ್ ಫ್ರಮ್ ಸತೀಶ್ ಮದರ್ ಟು ದ ವುಮೆನ್ ಹೂ ಹ್ಯಾಡ್ ಗಿವನ್ ಮೀ ಟೀ ಆ್ಯಂಡ್ ಸ್ವೀಟ್ಸ್ ಆ್ಯಂಡ್ ದೆನ್ ಬ್ಯಾಕ್ ಆಟ್ ಸತೀಶ್ ಮದರ್. ಆವಾಗ ಆ ಒಂದು ಸತೀಶ್ ಲುಕ್ಡ್ ಫ್ರಮ್ ದ ಸತೀಶ್ ಮದರ್ ಟು ದ ವುಮೆನ್. ಆಕೆ ಬಿಟ್ಟು ಈ ಕಡೆ ನೋಡ್ತಾನೆ. ನನಗೆ ಟೀ ಕುಡಿಸಲು, ಜಿಲೇಬಿ ಕುಡಿಸಲು, ಸಮೋಸ ಕುಡಿಸಲು. ದೆನ್ ಬ್ಯಾಕ್ ಸತೀಶ್ ಮದರ್. ಮತ್ತೆ ಸತೀಶ್ ನಮ್ಮ. ಈಕೆ ಬರೀ ಮಾತು ಹೇಳಕತ್ತಾಳೆ, ಬಟ್ ಈಕೆ ಅಪರಿಚಿತರು ನನಗೆ ಇವತ್ತು ಹೊಟ್ಟೆ ತುಂಬಿಸಿದ್ದಾರೆ, ಅಮ್ಮನಾಗಿ ನೋಡ್ಕೊಂಡಿದ್ದಾರೆ.
ಅವಾಗ ಸಿಟ್ಟಿಗೆ ಅದೇನು ಹೇಳ್ತಾನಪ್ಪ ಅಂದ್ರೆ ನಮ್ಮ ಹುಡುಗ ಅರುಣು, ಐ ಲೈಕ್ ಸ್ಟ್ರೇಂಜರ್ಸ್, ನಾ ಯಾರನ್ನೇ ಇಷ್ಟಪಡ್ತೀನಿ, ಅಪರಿಚಿತರನ್ನೇ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಸತೀಶ್ ಮದರ್ ಡೆಫಿನೆಟ್ಲಿ ಸ್ಟ್ಯಾಗರ್ಡ್ ಅ ಲಿಟಲ್. ಸ್ಟ್ಯಾಗರ್ಡ್ ಮೀನ್ಸ್ ರೀಲ್ಡ್ ಇನ್ ಎ ಶಾಕ್ ಆಗಿಬಿಡ್ತು ಅವನಿಗೆ. ಆಕೆಗೆ ಇಟ್ಟದ ನನ್ನ ಮಗ ನಾನು ಹೇಳೋದಕ್ಕೆ ಹ್ಞೂ ಅನ್ನಂಗಿಲ್ಲ, ನನ್ನ ವಿರುದ್ಧ ಮಾತಾಡ್ತಾನ ಅಂತ ಹೇಳ್ಕಿರೋದು ಆಕೆಗೆ ಶಾಕ್ ಆಗುತ್ತೆ. ಅದಕ್ಕೆ ಐ ಲೈಕ್ ಸ್ಟ್ರೇಂಜರ್ಸ್ ಅಂದದಕ್ಕೆ, ನಾ ಅಪರಿಚಿತರನ್ನೇ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ. ಆ್ಯಸ್ ಆಬ್ವಿಯಸ್ಲಿ ಶಿ ವಾಸ್ ನಾಟ್ ಯೂಸ್ಡ್ ಟು ಬೀಯಿಂಗ್ ಕಾಂಟ್ರಾಡಿಕ್ಟೆಡ್ ಬೈ ಸ್ಮಾಲ್ ಬಾಯ್ಸ್. ಇವು ಇರೋದೇ ಚಿಕ್ಕ ಹುಡುಗದಾನ, ನನಗೆ ಯಾರೂ ಇವತ್ತು ಚಿಕ್ಕ ಹುಡುಗರು ಮಾತಾಡಲ್ಲ, ಇವ ಮಾತಾಡ್ತಾನಲ್ಲ ಅಂತೇಳಿ ಆಕೆಗೆ ಏನಾಯಿತು, ಕಾಂಟ್ರಾಡಿಕ್ಟೆಡ್ ಮೀನ್ಸ್ ಡಿಸ್ಅಗ್ರೀಡ್ ವಿತ್. ಆ ಚಿಕ್ಕ ಮಗಳ ಜೊತೆ ಆಕೆ ಅಪೋಸ್ ಮಾಡ್ತಾಳೆ. ಇವು ಮಗ ನಾನು ಎಷ್ಟು ಮಾತಾಡ್ತಾನ, ನನ್ನ ಅಪರಿಚಿತರೊಂದಿಗೆ ಮಾತಾಡಬಾರ್ದು ಅಂತ ಹೇಳ್ತೀನಿ, ಇವು ಮಾತಾಡ್ತೀನಿ, ನನಗೆ ಇಷ್ಟಪಡ್ತೀನಿ ಅಂತ ಹೇಳ್ತಾನಲ್ಲ, ಅದಕ್ಕೆ ಸಿಟ್ಟು ಬರುತ್ತೆ. There you are, you see, if you don't watch over them all the time, they will walk straight into trouble. There you are, ಓಕೆ ಹಂಗಾದ್ರೆ ಮಾಡು, ನೀನೇ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಟ್ರಬಲ್ ಅಂದರೆ ಕಷ್ಟ, ತೊಂದರೆಗೆ ಸಿಕ್ಕಾಕ್ತೀವಿ, ನೇರವಾಗಿ ನೀ ಎಲ್ಲಿ ನಿನ್ನ ಕಿಡ್ನ್ಯಾಪ್ ಆಗಿಬಿಡ್ತಾರೆ, ಏನು ಮಾಡೋ. ಆಲ್ವೇಸ್ ಲಿಸನ್ ವಾಟ್ ಯುವರ್ ಮದರ್ ಟೆಲ್ಸ್ ಯು. ನಿಮ್ಮ ಅಮ್ಮ ಏನು ಹೇಳ್ತಾರಲ್ಲ ಅದನ್ನು ಕೇಳು. ಸಿ ಸೇಡ್ ವ್ಯಾಗಿಂಗ್ ಮೀನ್ಸ್ ಶೇಕಿಂಗ್ ಫ್ಯಾಟ್ ಲಿಟಲ್ ಫಿಂಗರ್ ಆಟ್ ಮೀ. ನಿಮ್ಮಮ್ಮ ಹೇಳೋದನ್ನು ಕೇಳು ಅಂತೇಳಿ ಬಟ್ ಮಾಡಿ ತೋರಿಸ್ತಾಳೆ. ಐ ನೆವರ್ ಟಾಕ್ ಟು ಸ್ಟ್ರೇಂಜರ್ಸ್. ಅಪರಿಚಿತರೊಂದಿಗೆ ಏನು ಮಾಡಬೇಡ, ಮಾತಾಡಬೇಡ, ಹೇಳೋದು ಕೇಳು ಅಂತ ಸತೀಶ್ನ ಅಮ್ಮ ಮತ್ತೆ ಹೇಳ್ತಾಳೆ. ಅವಾಗ ಸಿಟ್ಟು ಬಂದುಬಿಡುತ್ತೆ. ಐ ಗ್ಲೇರ್ಡ್ ರಿಸೆಂಟ್ಫುಲಿ ಅಟ್ ಹರ್ ಆ್ಯಂಡ್ ಮೂವ್ಡ್ ಕ್ಲೋಸರ್ ಟು ದ ವುಮೆನ್ ಹೂ ಹ್ಯಾಡ್ ಬಿಫ್ರೆಂಡೆಡ್ ಮೀ. ನಾನು ಏನು ಮಾಡಿದೆ, ಗ್ಲೇರ್ಡ್ ಮೀನ್ಸ್ ನೆಟ್ಟ ನೋಟ, ಸ್ಟ್ರೇಟ್ ಆಕೆ ನೋಡ್ತಾರೆ. ರಿಸೆಂಟ್ಫುಲಿ ಮೀನ್ಸ್ ಆ್ಯಂಗ್ರಿಲಿ, ಸಿಟ್ಟಿನಿಂದ ಆಕೆ ನೋಡಾಗುತ್ತೆ. ಯಾರು, ಸತೀಶನ ಅಮ್ಮನ. ಆ್ಯಂಡ್ ಮೂವ್ಡ್ ಕ್ಲೋಸರ್ ಟು ದ ವುಮೆನ್ ಹೂ ಹ್ಯಾಡ್ ಬಿಫ್ರೆಂಡೆಡ್ ಮೀ. ನನಗೆ ಯಾರು ಫ್ರೆಂಡ್ ಇದ್ದರು, ನನ್ನ ಅಮ್ಮ ಅಂತ ಯಾರು ಹೇಳಿದ್ರು, ಆಕೆ ಪಕ್ಕ ಹೋಗಿ ನಿಂತ್ಕೊಂಡೆ. ಸತೀಶ್ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಹಿಸ್ ಮದರ್. ಸತೀಶ್ ಎಲ್ಲಿ ನಿಂತ್ಕೊಂಡಿದ್ದ, ಅವ್ರ ಅಮ್ಮನ ಹಿಂದೆ ನಿಂತ್ಕೊಂಡಿದ್ದ. ಗ್ರಿನ್ನಿಂಗ್ ಆಟ್ ಮೀ, ಹಲ್ಲು ಕಿಸಿತಾ ಇದ್ದ ನಾನು ನೋಡಿ. ಡಿಲೈಟಿಂಗ್ ಇನ್ ಮೈ ಕ್ಲಾಶ್ ವಿತ್ ಹಿಸ್ ಮದರ್. ಅವ್ರ ಅಮ್ಮನ ಜೊತೆ ಜಗಳ ಹಂಗತ್ತಿರ್ತಾಳೆ, ಅವನಿಗೆ ಖುಷಿ ಆಲಾತಿತ್ತು. ಹ್ಯಾಪಿ, ಡಿಲೈಟ್ ಮೀನ್ಸ್ ಸಂತೋಷದಿಂದ ನಾವು. ಅಫರೆಂಟ್ಲಿ ಮೀನ್ಸ್ ಕ್ಲಿಯರ್ಲಿ ಸೀನ್. ಹಿ ವಾಸ್ ಆನ್ ಮೈ ಸೈಡ್. ಅಂದ್ರೆ ಅವ ನಗೋದನ್ನು ನೋಡಿ ಅವ ನನ್ನ ಜೊತೆ ಇದ್ದಾನೆ, ನನ್ನ ಫ್ರೆಂಡ್ ಇದ್ದಾನೆ ಅಂತೇಳಿ ನನಗೆ ಗೊತ್ತಾಯಿತು. ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ದ ಸ್ಟೇಷನ್ ಬೆಲ್ ಕ್ಲ್ಯಾಂಗ್. ಆ ಒಂದು ಸ್ಟೇಷನ್ನ ಬೆಲ್ಲು ಕ್ಲ್ಯಾಂಗ್ಡ್ ಮೀನ್ಸ್ ಬಾರಿಸ್ತು. ಆ್ಯಂಡ್ ದ ಪೀಪಲ್ ಹೂ ಹ್ಯಾಡ್ ಟಿಲ್ ನೌ ಬೀನ್ ಸ್ಕ್ವೆಟ್ಟಿಂಗ್ ರೆಸೈನ್ಲಿ ಆನ್ ದ ಪ್ಲ್ಯಾಟ್ಫಾರ್ಮ್ ಬಿಗ್ಯಾನ್ ಬಸ್ಲಿಂಗ್ ಅಬೌಟ್. ಎಲ್ಲ ಅಲ್ಲಿರ್ತಕ್ಕಂಥ ಸ್ಟೇಷನಲ್ಲಿರ್ತಕ್ಕಂಥ ಜನರು ಸ್ಕ್ವಾಟಿಂಗ್ ಮೀನ್ಸ್ ಸಿಟ್ಟಿಂಗ್ ಆನ್ ದ ಫ್ಲೋರ್. ಕೂತಿರ್ತಕ್ಕಂಥ ಜನ ಟ್ರೈನ್ ಬಂತು ಹೇಳ್ರಿ ಅಂತೇಳಿ ಬೇಸರದಿಂದ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಟ್ರೈನನ್ನು ಬೋರ್ಡ್ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಹಿಯರ್ ಇಟ್ ಕಮ್ ಶೌಟೆಡ್ ಸತೀಶ್. ಅರುಣ್ ಬತ್ ಟ್ರೈನ್ ನೋಡಿಲಿ ಅಂತ ಹೇಳ್ತಾನೆ ಅವ. ಆಸ್ ದ ಎಂಜಿನ್ ವಿಸಿಲ್ ಸ್ಟ್ರೀಕ್ಡ್ ಆ್ಯಂಡ್ ದ ಫ್ರಂಟ್ ಲೈಟ್ಸ್ ಪ್ಲೇಡ್ ಓವರ್ ದ ರೈಲ್ಸ್. ಆ ಒಂದು ರೈಲ್ವೆಯ ಮುಂದಿನ ಲೈಟ್ಗಳು ಏನಾಗ್ತಾವಪ್ಪ ಅಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತವೆ. ಟ್ರೈನ್ ಬಂತು ಅಂತ ಇವ ಚೀರ್ತಾ ಇದ್ದಾನೆ. ಆ ರೈಲ್ವೆ ಎಂಜಿನು ಕೂಡ ಸೌಂಡ್ ಮಾಡ್ತಾ ಇದೆ. ಮುಂದೆ ಏನಾಗುತ್ತಪ್ಪ ಅಂದ್ರೆ ದ ಟ್ರೈನ್ ಮೂವ್ಡ್ ಸ್ಲೋಲಿ ಇನ್ ಟು ದ ಸ್ಟೇಷನ್ ಒಳಗಡೆ ಸಾವಕಾಶ ಬಂತು ಆ ಒಂದು ಟ್ರೈನು. ದ ಎಂಜಿನ್ ಹಿಸ್ಸಿಂಗ್ ಆ್ಯಂಡ್ ಸೆಂಡಿಂಗ್ ಔಟ್ ವೇವ್ಸ್ ಆಫ್ ಎ ಸ್ಟೀಮ್. ಎಂಜಿನ್ ಉಸ್ ಸೌಂಡ್ ಮಾಡಿರ್ತಾವಲ್ಲ, ಆ ಒಂದು ಇಂಜಿನ್ ಸೌಂಡ್ ಬಂತು. ಆ ಎಂಜಿನ್ನು ಉಗಿಯ ಅಲೆಗಳನ್ನು ಬಿಡ್ತಾ ಇತ್ತು. ಆ್ಯಸ್ ಇಟ್ ಕೇಮ್ ಟು ಎ ಸ್ಟಾಪ್, ತನ್ನ ಆ ಜಂಕ್ಷನ್ ಸ್ಟಾಪ್ಗೆ ಬಂತು. ಸತೀಶ್ ಜಂಪ್ಡ್ ಆನ್ ದ ಫುಟ್ಬೋರ್ಡ್ ಆಫ್ ಎ ಲೈಟೆಡ್ ಕಂಪಾರ್ಟ್ಮೆಂಟ್ ಆ್ಯಂಡ್ ಶೌಟೆಡ್. ಇವ ಧಡಕ್ಕತ್ತೇಳಿ ಜಿಗಿದು ಹತ್ತೇ ಬಿಟ್ಟ. ಲೈಟ್ ಐತಿತ್ತಲ್ಲ ಆ ಒಂದು ಬೋಗಿಯಲ್ಲಿ, ಏನಂತ ಚೀರ್ಲಕತ್ತ, ಕಮಾನ್ ಅರುಣ್, ದಿಸ್ ಒನ್ ಈಸ್ ಎಂಟಿ, ಬಾ ಅರುಣ್ ಜಲ್ದಿ ಬಾ, ಇದು ಖಾಲಿ ಅದ, ಕುಂದ್ರನು, ಸೀಟ್ ಹಿಡಿಯೋನು, ಕಿಟಕಿ ಪಕ್ಕ ಕುಂದ್ರನು ಅಂತಂದ. ಆ್ಯಂಡ್ ಫಿಕ್ಡ್ ಆಫ್ ಮೈ ಸೂಟ್ ಕೇಸ್ ಆ್ಯಂಡ್ ಮೇಡ್ ಎ ಡ್ಯಾಶ್ ಫಾರ್ ಓಪನ್ ಡೋರ್. ನಾನು ಕೂಡ ಏನು ಮಾಡಿದೆ, ನಾನು ಸೂಟ್ ಕೇಸ್ ತೊಗೊಂಡ್ಕಿರ್ ಬಾಗ್ಲಿ ಡ್ಯಾಶ್ ಹೊಡೆದು ಒಳಗೆ ಹೋದೆ ಅಂತ ಅರುಣ್ ಹೇಳ್ತಾನೆ.
ವಿ ಪ್ಲೇಸ್ಡ್ ಅವರ್ ಸೆಲ್ಸ್ ಅಟ್ ದ ಓಪನ್ ವಿಂಡೋಸ್. ನಾವೆಲ್ಲಿ ಕೂತ್ವಿ? ಕಿಟಕಿ ಪಕ್ಕನೇ ನಾವಿಬ್ಬರು ಕೂತ್ಕೊಂಡಿವಿ. ಆ್ಯಂಡ್ ದ ಟೂ ವುಮೆನ್ ಸ್ಟುಡ್ ಔಟ್ ಸೈಡ್ ಆನ್ ದ ಪ್ಲಾಟ್ಫಾರ್ಮ್ ಟಾಕಿಂಗ್ ಅಪ್ ಟು ಅಸ್. ಇಬ್ಬರು ನನ್ನ ಆ ಒಂದು ಅಪರಿಚಿತ ಮಹಿಳೆ ಮತ್ತು ಸತೀಶನ ಅಮ್ಮ ಇಬ್ಬರು ಮಾತಾಡ್ತಾ ಹೊರಗಡೆ ಅಲ್ಲೇ ಪ್ಲಾಟ್ಫಾರ್ಮಲ್ಲೇ ನಿಂತ್ಕೊಂಡ್ರು. ನಮ್ಮ ಬಗ್ಗೆನೇ ಅವ್ರು ಮಾತಾಡ್ತಾ ಇದ್ರು ಅಂತ ಹೇಳ್ತಾನೆ ಇಲ್ಲಿ ಅರುಣ್. ಸತೀಶ್ ಮದರ್ ಡಿಡ್ ಮೋಸ್ಟ್ ಆಫ್ ದ ಟಾಕಿಂಗ್. ಯಾರು ಜಾಸ್ತಿ ಮಾತಾಡ್ತಾ ಇದ್ರು ಅದರಲ್ಲಿ ಅಂದ್ರೆ ಸತೀಶನ ಅಮ್ಮ ಬಹಳಷ್ಟು ಮಾತಾಡ್ತಾ ಇದ್ರು. ನೌ ಡೋಂಟ್ ಜಂಪ್ ಆನ್ ಆ್ಯಂಡ್ ಆಫ್ ಮೂವಿಂಗ್ ಟ್ರೈನ್ಸ್ ಆ್ಯಸ್ ಯು ಡಿಡ್ ಜಸ್ಟ್ ನೌ ಶೀ ಸೆಡ್. ಆಕೆ ಅವರಮ್ಮ ಹೇಳ್ತಾಳೆ, ಹಾಗೆಲ್ಲ ಜಿಗಿಬಾರ್ದು, ಹೋಗೋ ಟ್ರೈನಿಗೆ ಜಿಗಿಬಾರ್ದು, ಈಗ ಜಿಗದೆಲ್ಲ ಹಂಗೆಲ್ಲ ಜಿಗಿಬಾರ್ದು ಅಂತ ಹೇಳ್ತಾಳೆ ಆಕೆ. ಆ್ಯಂಡ್ ಡೋಂಟ್ ಸ್ಟಿಕ್ ಯುವರ್ ಹೆಡ್ಸ್ ಔಟ್ ಆಫ್ ದ ವಿಂಡೋಸ್. ಟ್ರೈನ್ ಹೋಗಬೇಕಾದ್ರೆ ನಿಮ್ಮ ತಲೆಗಳನ್ನು ಹೊರಗೆ ಹಾಕಬೇಡ್ರಿ. ಆ್ಯಂಡ್ ಡೋಂಟ್ ಈಟ್ ಎನಿ ರಬ್ಬಿಶ್ ಆನ್ ದ ವೇ. ಈ ಟ್ರೈನಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ರಬ್ಬಿಶ್ ಅಂದರೆ ಕಳಪೆ ಆಹಾರ, ಹಳಸಿದ ಅಂತ ಇಂಥದನ್ನು ಏನೂ ತಿನ್ನಬೇಡ್ರಿ ಅಂತ ಹೇಳ್ತಾಳೆ ಸತೀಶ್ನಮ್ಮ. ಶಿ ಅಲೌಡ್ ಮೀ ಟು ಶೇರ್ ದ ಬೆನಿಫಿಟ್ ಆಫ್ ಹರ್ ಅಡ್ವೈಸ್ ಆ್ಯಸ್ ಶಿ ಪ್ರೊಬೆಬಲಿ ಡಿಡಂಟ್ ಥಿಂಕ್ ಆಫ್ ಮೈ ಮದರ್ ಅ ವೆರಿ ಕ್ಯಾಪಬಲ್ ಪರ್ಸನ್. ಓಕೆ, ಏನು ಮಾಡಿದಳಪ್ಪ ಅಂದ್ರೆ ಆ ಅಡ್ವೈಸನ್ನು ಒಪ್ಕೊಳ್ಳಿಕ್ಕೆ ಸೈನ್ ಮಾಡಿದಳು, ಗುರುತನ್ನು ಮಾಡಿದಳು. ಶಿ ಹ್ಯಾಂಡೆಡ್ ಸತೀಶ್ ಅ ಬ್ಯಾಗ್ ಆಫ್ ಫ್ರೂಟ್ಸ್. ಸತೀಶ್ ನಮ್ಮ ಆ ಒಂದು ಫ್ರೂಟ್ಸನ್ನು ತೊಗೊಂಡಿದ್ರಲ್ಲ, ಆ್ಯಪಲ್ಲು, ಪೈನಾಪಲ್ಲು, ಬನಾನಾ ಎಲ್ಲ ಫ್ರೂಟ್ಸನ್ನು ಆ ಬ್ಯಾಗನ್ನು ಸತೀಶನಿಗೆ ಕೊಡ್ತಾಳೆ. ಕ್ರಿಕೆಟ್ ಬ್ಯಾಟನ್ನು ಕೂಡ ಕೊಡ್ತಾಳೆ. ಆ್ಯಂಡ್ ಎ ಬಿಗ್ ಬಾಕ್ಸ್ ಆಫ್ ಚಾಕ್ಲೇಟ್ಸ್. ಆ ಒಂದು ಚಾಕ್ಲೇಟ್ಗಳ ದೊಡ್ಡ ಬಾಕ್ಸನ್ನು ಕೂಡ ಕೊಡ್ತಾಳೆ. ಆ್ಯಂಡ್ ಟೋಲ್ಡ್ ಹಿಮ್ ಟು ಶೇರ್ ದ ಫುಡ್ ವಿತ್ ಮೀ. ನೀನು ಅಷ್ಟೇ ತಿನ್ನಬೇಡಪ್ಪ, ಅರುಣಿಗೂ ಒಂದು ಸ್ವಲ್ಪ ಕೊಡು ಅಂತ ಹೇಳ್ಕಿರಿಂದ ಸತೀಶನ ಅಮ್ಮ ಸತೀಶನಿಗೆ ಹೇಳ್ತಾಳೆ. ದೆನ್ ಶಿ ಸ್ಟುಡ್ ಬ್ಯಾಕ್ ಫ್ರಾಮ್ ದ ವಿಂಡೋ ಟು ವಾಚ್ ಹೌ ಮೈ ಮದರ್ ಬಿಹೇವ್ಡ್. ಬಟ್ ಅಪರಿಚಿತ ಮಹಿಳೆ ಮಾತ್ರ ನನ್ನ ಅಮ್ಮ ನನ್ನ ಯಾವ ರೀತಿ ನೋಡ್ತಾಳಲ್ಲ ಆ ರೀತಿ ನನ್ನನ್ನೇ ನೋಡ್ತಾ ಇದ್ದಳು ಅಂತ ಅರುಣ್ ಹೇಳ್ತಾನೆ. ಮುಂದೆ ಏನಾಗತ್ತೆಪ್ಪ ಅಂತಂದ್ರೆ, ಐ ವಾಸ್ ಸ್ಮಾರ್ಟಿಂಗ್ ಅಂಡರ್ ದ ಪ್ಯಾಟ್ರನೈಸಿಂಗ್ ಟೋನ್ ಆಫ್ ಸತೀಶ್ ಮದರ್. ಐ ವಾಸ್ ಫೀಲಿಂಗ್ ಪೇನ್. ನನಗೆ ದುಃಖ ಆಗ್ತಾ ಇದೆ. ಇಂಥ ಒಳ್ಳೆಯ ಮಹಿಳೆಯನ್ನು ನಾನು ಬಿಟ್ಟು ಹೋಗಬೇಕಲ್ಲ, ಇಲ್ಲಿಗೆ ಈ ಒಂದು ಸಂಬಂಧ ಮುಗೀತದಲ್ಲ ಅಂತ ಹೇಳ್ಕರಿಂದ. ಪ್ಯಾಟ್ರನೈಸಿಂಗ್ ಟೋನ್ ಮೀನ್ಸ್ ಶೋಯಿಂಗ್ ಸುಪೀರಿಯಾರಿಟಿ ಇನ್ ಎ ರ್ಯೂಡ್ ಆ್ಯಂಡ್ ಇನ್ಸಲ್ಟಿಂಗ್ ವೇ. ಈಕೆ ಹೆಂಗದ ನೋಡು, ಈಕೆ ಹೆಂಗದ, ಅಪರಿಚಿತ ಮಹಿಳೆ ಎಷ್ಟು ಒಳ್ಳೆ ಹೇಳಿದಾಳೆ, ನಮ್ಮಮ್ಮ ಇದ್ದಾಗಿದ್ದಾಳೆ, ಈಕೆ ನೋಡಿ ಹೆಂಗದಾಳೆ ಸತೀಶ್ ನಮ್ಮ ಸರಿ ಇಲ್ಲ ಅಂತ ಹೇಳ್ತಾನೆ. ಹೂ ಆಬ್ವಿಯಸ್ಲಿ ಥಾಟ್ ಮೈನ್ ಅ ವೆರಿ ಪುವರ್ ಫ್ಯಾಮಿಲಿ. ಸತೀಶ್ನ ಅಮ್ಮ ಏನಂತ ತಿಳ್ಕೊಂಡಿದ್ಳಪ್ಪ ಅಂದ್ರೆ, ನಾವು ಅತ್ಯಂತ ಬಡ ಕುಟುಂಬದವರು ಅಂತ ತಿಳ್ಕೊಂಡಿದ್ರು. ಆ್ಯಂಡ್ ಐ ಡಿಡ್ ನಾಟ್ ಇಂಟೆಂಡ್ ಗಿವಿಂಗ್ ದ ಅದರ್ ವುಮೆನ್ ಅವೇ. ನಾನು ಕೂಡ ಆ ಒಂದು ವುಮೆನನ್ನು ಬಿಟ್ಕೊಡಲೇ ಇಲ್ಲ. ಐ ಲೆಟ್ ಹರ್ ಟೇಕ್ ಮೈ ಹ್ಯಾಂಡ್ ಇನ್ ಹರ್ಸ್. ನನ್ನ ಕೈಯನ್ನು ಆಕೆ ಕೈಯಲ್ಲಿ ಇಟ್ಟೆ. ಬಟ್ ಐ ಕುಡ್ ಥಿಂಕ್ ಆಫ್ ನಥಿಂಗ್ ಟು ಸೇ. ಬಟ್ ನನಗೆ ಆಕೆಗೆ ಹೇಳಲಿಕ್ಕೆ ಏನು ಮಾತೇ ಬರಲಿಲ್ಲ. ಐ ವಾಸ್ ಕಾನ್ಸಿಯಸ್ ಆಫ್ ಸತೀಶ್ ಮದರ್ ಸ್ಟೇರಿಂಗ್ ಆಟ್ ಅಸ್ ವಿತ್ ಹಾರ್ಟ್. ಬಟ್ ಆಕೆ ಮಾತ್ರ ನಮ್ಮಿಬ್ಬರನ್ನು ಬಾಕಾಟ್ ನೋಡಾತಿದ್ದಳು. ಯಾರು? ಸತೀಶ್ ನಮ್ಮ ವೆರಿ ಹಾರ್ಡ್. ಬೀಡಿ ಐಸ್. ಬೀಡಿ ಅಂದ್ರೆ ಮನಿ ಅಂತ ಕಣ್ಣುಗಳಿಂದ ನಾನು ನೋಡ್ತಾ ಇದ್ರು. ಆ್ಯಂಡ್ ಐ ಫೌಂಡ್ ಮೈ ಸೆಲ್ಫ್ ಹೇಟಿಂಗ್ ಹರ್ ವಿತ್ ಎ ಫರ್ನ್. ನಾನು ಕೂಡ ಆಕೆಯನ್ನು ಭಾಳಷ್ಟು ಹೇಟ್ ಮಾಡ್ತಾ ಇದ್ದೆ. ಯಾರನ್ನ? ಸತೀಶ್ ನಮ್ಮ. ಅನ್ರೀಸನಿಂಗ್ ಹೇಟ್. ಯಾಕೆ ಹೇಟ್ ಮಾಡ್ತಾ ಇದ್ದೆ ಅಂದ್ರೆ ರೀಸನ್ ಗೊತ್ತಾಗಲೇ ಇಲ್ಲ. ದ ಗಾರ್ಡ್ ವಾಕ್ಡ್ ಅಪ್ ಟು ದ ಪ್ಲಾಟ್ಫಾರ್ಮ್ ಬ್ಲೋವಿಂಗ್ ಇಸ್ ವಿಸಿಲ್ ಫಾರ್ ದ ಟ್ರೈನ್ ಟು ಲೀವ್. ಆ ಒಂದು ರೈಲ್ವೆ ಸ್ಟೇಷನಲ್ಲಿ ಇರ್ತಕ್ಕಂಥ ಗಾರ್ಡು ತನ್ನ ವಿಸಿಲನ್ನು ಸೀಟಿಯನ್ನು ಓದ್ಲಿಕ್ಕತ್ತ. ಇಟ್ಸ್ ಟೈಮ್ ಟು ಲೀವ್ ದ ಟ್ರೈನ್. ಐ ಲುಕ್ಡ್ ಸ್ಟ್ರೈಟ್ ಇನ್ ಟು ದ ಐಸ್ ಆಫ್ ದ ವುಮೆನ್ ಹೂ ಹೆಲ್ಡ್ ಮೈ ಹ್ಯಾಂಡ್. ನನ್ನ ಕೈಯನ್ನು ಹಿಡ್ಕೊಂಡಿದ್ದಳಲ್ಲ ಆಕೆಯ ಕಣ್ಣುಗಳನ್ನೇ ನಾನು ನೋಡ್ತಾ ಇದ್ದೆ. ಆ್ಯಂಡ್ ಶಿ ಸ್ಮೈಲ್ಡ್ ಇನ್ ಅ ಜಂಟಲ್. ಅತ್ಯಂತ ಮೃದುವಾಗಿ ನನ್ನ ನೋಡಿ ಸ್ಮೈಲ್ ಕೊಟ್ಟಳು. ಅಂಡರ್ಸ್ಟ್ಯಾಂಡಿಂಗ್ ವೇ. ಆ ಒಂದು ಸ್ಮೈಲನ್ನು, ಆ ಒಂದು ನಗುವನ್ನು ನನಗೆ ಭಾಳಷ್ಟು ಅರ್ಥ ಆಯಿತು. ಐ ಲೀನ್ಡ್ ಔಟ್ ಆಫ್ ದ ವಿಂಡೋ. ನಾನು ಆ ವಿಂಡೋ ಹೊರಗಡೆನೆ ತಲೆ ಹಾಕಿದ್ದೆ. ಆ್ಯಂಡ್ ಫುಟ್ ಮೈ ಲಿಪ್ಸ್ ಟು ಹರ್ ಚೀಕ್ ಆ್ಯಂಡ್ ಕಿಸ್ಡ್ ಹರ್. ನನ್ನ ತಲೆಯನ್ನು ಹೊರ ಹಾಕಿ ನನ್ನ ತುಟಿಯಿಂದ
ಆಕೆಯ ಕೆನ್ನೆಗೆ ಕಿಸ್ಸನ್ನು ಮುತ್ತನ್ನು ನಾನು ಕೊಟ್ಟೆ ಅಂತ ಇಲ್ಲಿ ಅರುಣ್ ನಮ್ಮ ಆಥರ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೋಡ್ರಿ, ಅಪರಿಚಿತರು ಕೂಡ ಎಷ್ಟು ನಮ್ಮ ಮನಸ್ಸನ್ನು ಒಂದು ಸಂಬಂಧವನ್ನು ಎಷ್ಟು ಬಾಂಡ್ ಬೆಳೆಯುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಒಂದು ಚಿಕ್ಕ ಮಗು ಒಬ್ಬ ಅಪರಿಚಿತ ಮಹಿಳೆಗೆ ಕಿಸ್ ಕೊಡ್ತಾನೆಪ್ಪ ಅಂತಂದ್ರೆ ತನ್ನ ತಾಯಿಯನ್ನು ಅಲ್ಲಿ ನೋಡಿರ್ತಾನೆ ಅನ್ನೋದನ್ನು, ಆ ತಾಯಿಯ ಬಂಧವನ್ನು ಒಂದೇ ತಾಸಿನಲ್ಲಿ ಎಷ್ಟು ಸಂಬಂಧ ಬೆಳೆಯುತ್ತೆ ಅನ್ನೋದನ್ನು ನಾವು ನೋಡ್ಬೋದು ರೀ. ದ ಕ್ಯಾರೇಜ್ ಜೋಲ್ಟೆಡ್ ಟುವರ್ಡ್ಸ್, ನಮ್ಮ ಟ್ರೈನು ಸ್ಟಾರ್ಟ್ ಆಯಿತು ಹೋಗ್ಲಿಕ್ಕೆ. ಆ್ಯಂಡ್ ಶಿ ಡ್ರೀವ್ ಹರ್ ಹ್ಯಾಂಡ್ ಅವೇ, ಆಕೆ ಕೈಯನ್ನು ತಕ್ಕೊಂಡ್ಲು. ಗುಡ್ ಬೈ ಮದರ್ ಸೇಡ್ ಸತೀಶ್, ಸತೀಶ್ ಅವ್ರ ಅಮ್ಮನಿಗೆ ಏನು ಹೇಳ್ತಲ್ಲ, ಗುಡ್ ಬೈ ಮದರ್, ಮತ್ತೆ ಸಿಗೋಣ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆ್ಯಸ್ ದ ಟ್ರೈನ್ ಬಿಗ್ಯಾನ್ ಟು ಮೂವ್ ಸ್ಲೋಲಿ ಔಟ್ ಆಫ್ ದ ಸ್ಟೇಷನ್ನಿಂದ ಹೊರಗಡೆ ಸಾವಕಾಶವಾಗಿ ಹೊರಟಿತು ನಮ್ಮ ಟ್ರೈನು. ಸತೀಶ್ ಆ್ಯಂಡ್ ಈಸ್ ಮದರ್ ವೇವ್ ಟು ಈಚ್ ಅದರ್, ಸತೀಶ್ನು ಟಾಟಾ ಮಾಡ್ತಾ ಇದ್ದ, ಅವ್ರ ಅಮ್ಮನೂ ಕೂಡ ಟಾಟಾ ಮಾಡ್ತಾ ಇದ್ರು. ಗುಡ್ ಬೈ ಐ ಸೆಡ್ ಟು ದ ಅದರ್ ವುಮೆನ್, ಗುಡ್ ಬೈ ಮದರ್. ಆ ಇನ್ನೊಂದು ಮಹಿಳೆಗೆ ನಾನು ಹೇಳಿದೆ, ನಾನು ಕೂಡ ಗುಡ್ ಬೈ ಅಂತ ಹೇಳಿದೆ. ಕೊನೆಯದಾಗಿ ಹೇಳ್ತಾ ನೋಡ್ರಿ ಅರುಣ, ಚಿಕ್ಕ ಹುಡುಗ, ಗುಡ್ ಬೈ ಮದರ್, ಅಮ್ಮ ಹೋಗಿ ಬರ್ತೀನಿ ಅಂತ, ಅಮ್ಮನೇ ಅಂತ ನೋಡ್ರಿ. ಅಪರಿಚಿತ ವ್ಯಕ್ತಿನೂ ಕೂಡ ಒಂದು ತಾಯಿಯ ಸ್ಥಾನವನ್ನು ತೆಗೆದುಕೊಳ್ತಾರೆ. ಅಂದರೆ ಇಲ್ಲಿ ಯಾವ ಸಂಬಂಧಗಳು ಯಾವ ರೀತಿ ಹುಟ್ಕೊಳ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ತಾಯಿಯ ಬಂಧವನ್ನು ನಾವಿಲ್ಲಿ ಕಾಣ್ಬೋದು. ಲಾಸ್ಟ್ ಕೊನೆಯದಾಗಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಐ ಡಿಡಂಟ್ ವೇವ್ ಆರ್ ಶೌಟ್ ಬಟ್ ಸಾಟ್ ಸ್ಟಿಲ್ ಇನ್ ಫ್ರಂಟ್ ಆಫ್ ದ ವಿಂಡೋ, ನಾನೇನೋ ಮಸ್ಟು ಕೈ ಮಾಡಲಿಲ್ಲ, ಒದರಲಿಲ್ಲ, ಚೀರಲಿಲ್ಲ, ಆ ಕಿಟಕಿಯಲ್ಲಿ ನಾನು ಕುಂತಿದ್ದೆ. ಗೇಜಿಂಗ್ ಅಟ್ ದ ವುಮೆನ್ ಆನ್ ದ ಪ್ಲ್ಯಾಟ್ಫಾರ್ಮ್, ದಿಟ್ಟಿಸಿ ಆಕೆಯನ್ನೇ ನಾನು ನೋಡ್ತಾ ಇದ್ದೆ, ಆ ಮಹಿಳೆಯನ್ನೇ. ಸತೀಶ್ ಮದರ್ ವಾಸ್ ಟಾಕಿಂಗ್ ಟು ಹರ್, ಸತೀಶನ ಅಮ್ಮ ಆ ಒಂದು ಮಹಿಳೆಯ ಜೊತೆ ಮಾತಾಡ್ತಾ ಇದ್ರು. ಬಟ್ ಶಿ ಡಿಡಂಟ್ ಅಪಿಯರ್ ಟು ಬಿ ಲಿಸ್ನಿಂಗ್, ಬಟ್ ಆಕೆ ಆ ಮಾತುಗಳನ್ನು, ಸತೀಶನ ಅಮ್ಮನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಳೆ ಅನ್ನೋದು ಅನ್ನಿಸ್ಲಿಲ್ಲ, ಕೇಳಿಸ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತು. ಶಿ ವಾಸ್ ಲುಕಿಂಗ್ ಆ್ಯಟ್ ಮೀ, ಯಾಕಂದ್ರೆ ಆಕೆ ನನ್ನನ್ನೇ ನೋಡ್ತಾ ಇದ್ರು, ನಾನು ಆಕೆಯನ್ನು ನೋಡ್ತಾ ಇದ್ದೆ. ಆ್ಯಸ್ ಅ ಟ್ರೈನ್ ಟುಕ್ ಮೀ ಅವೇ, ಟ್ರೈನ್ ನನ್ನನ್ನು ಕರೆದುಕೊಂಡು ಬಂದುಬಿಡ್ತು ದೂರ. ಶಿ ಸ್ಟುಡ್ ದೇರ್ ಆನ್ ದ ಬ್ಲೀಸಿ ಪ್ಲ್ಯಾಟ್ಫಾರ್ಮ್, ಆಕೆ ಎಲ್ಲಿ ನಿಂತ್ಕೊಂಡಿದ್ಳು ಅದೇ ಬ್ಲೀಸಿ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡ್ಬಿಟ್ಲು. ನಾನು ಆಕೆಯನ್ನು ನೋಡ್ತಾ ಇದ್ದೆ, ಆಕೆ ನನ್ನನ್ನೇ ನೋಡ್ತಾ ಇದ್ಳು. A pale, sweet woman in white, and I watched her until she was lost in the milling crowd. ಒಂದು ಬಿಳಿ ಸೀರೆಯನ್ನು, ಅತ್ಯಂತ ಮೃದು ಸ್ವಭಾವದ ಕರುಣಾಮಿ ಮಹಿಳೆಯನ್ನು ನಾನು ನೋಡ್ತಾ ಇದ್ದೆ. ಆಕೆ ಎಲ್ಲಿ ಮುಳುಗಿ ಹೋದಳಪ್ಪ ಅಂದ್ರೆ ಮಿಲ್ಲಿಂಗ್ ಕ್ರೌಡಲ್ಲಿ, ಜನ ಸಂದಣಿಯಲ್ಲಿ, ಜನ ದಟ್ಟಣೆಯಲ್ಲಿ, ಥ್ರಾಂಗ್ ಆಫ್ ಪೀಪಲ್ ಮೂವಿಂಗ್ ಅಬೌಟ್ ಇನ್ ಅ ಪ್ಲೇಸ್, ಆ ಜನರ ಮಧ್ಯೆ ಮುಳುಗಿ ಹೋದಳು ಅಂತ ಆಕೆ ಈಗ ನೆನಪಾಗ್ತಾ ಇದ್ದಾಳೆ. ಅದಕ್ಕೆ ನಾನು ಆಕೆಗೋಸ್ಕರ ಈ ಒಂದು ಆ ನೆನಪನ್ನು ಮತ್ತೆ ಈ ಒಂದು ಸ್ಟೋರಿ ಮೂಲಕ ಈ ಒಂದು ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಅಂತ. ನಿಮಗೂ ಕೂಡ ಯಾವುದಾದ್ರೂ ಈ ರೀತಿ ಅನುಭವ ಇದ್ದರೆ ನೀವು ಕೂಡ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಈ ಒಂದು ಕ್ಲಾಸು ನಿಮ್ಗೆ ಅರ್ಥ ಆಗಿದ್ದರೆ ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಗ್ರೂಪ್ ಆರ್ ಸ್ಕೂಲ್ ಗ್ರೂಪ್, ಆ್ಯಂಡ್ ಇಫ್ ಯು ಲೈಕ್ ದಟ್ ಜಸ್ಟ್ ಗಿವ್ ಅ ಲೈಕ್ ಟು ದಿಸ್ ವಿಡಿಯೋ ಕ್ಲಾಸ್, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು subscribe this YouTube channel, because your subscription is our motivation to bring the more classes in the betterment of your study, my dear students. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಸೂನ್.